ಹೆಚ್ಚಿಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮ ಎಲ್ಲರಿಗೂ ಸಹಾಯ ಮಾಡು ತಂದೆ. ತಂದೆ ಆದ ದೇವ್ರೆ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಊಟವನ್ನು ಸಹ ತಂದೆ ನಡೆಸಿಕೊಳ್ತಂದೆ. ತಂದೆ ಆದ ದೇವ್ರೆ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತಂದೆ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸೋದರ ಸೋದರಿಯರೇ, ಮತ್ತೊಂದು ಬಾರಿ ತಂದೆ ದೇವರು ಮತ್ತೆ ಅವನ ಮಗನಾದ ಕ್ರಿಸ್ತನಿಗೆ ಈ ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು ಅವರ ಒಂದು ಈ ದೇವದರ್ಶನ ಗೂಡಾರವನ್ನು ಧ್ಯಾನ ಮಾಡ್ಲಿಕ್ಕೆ ದೇವರು ಕೊಟ್ಟಿರುವ ಈ ಸಮಯಕ್ಕಾಗಿಯೂ ಈ ಒಂದು ದಿನಕ್ಕಾಗಿ ಕೂಡ ಕೃತಜ್ಞತೆಯನ್ನ ಹೇಳಿಕೊಂಡು ಇವತ್ತು ಸ್ವಲ್ಪ ಲೇಟ್ ಆಯ್ತು. ಸಹೋದರರು ಒಬ್ರು ಅಡ್ಮಿಟ್ ಆಗಿರೋದ ಕಾರಣ ಅಲ್ಲಿ ಇಲ್ಲಿಗೆ ಓಡಾಟ ಜಾಸ್ತಿ ಆಗಿರೋದ್ರಿಂದ ಕೆಲವು ಪಾಠಗಳು ಮಾತ್ರವೇ ಇವತ್ತು ನಾವು ಮಾಡೋಣ. ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ಈ ಒಂದು ದೇವದರ್ಶನ ಗೂಡಾರದಲ್ಲಿ ಈ 6ನೇ ಅಧ್ಯಾಯದಲ್ಲಿ ನಾವು ನೋಡಿದಂತ ಈ ಒಂದು ದೀಪಸ್ತಂಭ ಅಂತ ಇದಕ್ಕೆ ಪಾಠ ನೋಡ್ತಾ ಇದ್ದೀರಿ. ಇದರಲ್ಲಿ ಮುಖ್ಯವಾಗಿ ವಾರ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೀರಿ. ಸಹೋದರ ಸಹೋದರಿಯರೇ, ಇವಾಗ ಈ ಒಂದು ಪಾಠದಲ್ಲಿ ವಾರ ನಾವು ಮಾಡಿದಂತ ಒಂದು ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಎಣ್ಣೆ ಅಲ್ವಾ, ಆ ಎಣ್ಣೆ ಕಾಯಿಂದ ಆಲಿವ್ ಟ್ರೀ ಅದರಿಂದ ಮಾಡಿದಂತ ಆ ಎಣ್ಣೆ ಏನಕ್ಕೆ ಸ್ವಚ್ಛನೆ ಅಂತ ನೋಡಿದೀವಿ. ಅದು ಒಂದು ಪವಿತ್ರ ಆತ್ಮಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ಹೋಲಿಕೆ ಆಗ್ತಾ ಇತ್ತು ಅಂತ ಕೂಡ ನೋಡಿದ್ವಿ. ಸರಿ, ಇನ್ನ ಗಂಟ ನಾವು ನೋಡುವಾಗ ಈ ದೀಪಸ್ತಂಭ ಅಂತ ನಾವು ಬರುವಾಗ ಸಹೋದರ ಸಹೋದರಿ, ನಮಗೆಲ್ಲ ಗೊತ್ತಿದ್ದಂಗೆ ಇದು ದೇವದರ್ಶನ ಗುಡಾರದಲ್ಲಿ ಬಹಳ ಮುಖ್ಯವಂತ ಒಂದು ವಸ್ತು. ಇದು ಯಾತಕ್ಕೆ ಇದನ್ನ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ, ಇದು ಒಂದು ಸಭೆಗೆ ಹೋಲಿಕೆ ಆಗ್ತದೆ ರೀ. ಮುಖ್ಯವಾಗಿ ಆ ದೇವದರ್ಶನ ಗುಡಾರದಲ್ಲಿ ಅಲ್ಲಿ ಇರುವ ಆ ದೇವದರ್ಶನ ಗುಡಾರ ಒಳಗೆ ಕತ್ತಲಾಗಿ ಇರುವ ಆ ಒಂದು ಜಾಗದಲ್ಲಿ ಇದು ಬೆಳಕಾಗಿ ನಿಂತಿರುವ ಒಂದು ಏನಂತ ಕೇಳಿದ್ರೆ ದೀಪಸ್ತಂಭ ಹಾಗಿರುವಾಗ, ದೇವರ ಒಂದು ಯೋಜನೆಯಲ್ಲಿ ಆ ದೇವದರ್ಶನ ಗೂಡಾರ ಅಂತ ಹೇಳುವಾಗ ಒಂದು ಛಾಯೆ ಬರುವ ಒಂದು ಕಾರ್ಯಕ್ಕೆ ಅದು ಛಾಯವಾಗಿದೆ ಅಂತ ಕೂಡ ನಾವು ವಾಕ್ಯಗಳು ಹೆಬ್ರಿಯದಲ್ಲಿ ಎಲ್ಲ ಅನೇಕ ವಾಕ್ಯಗಳನ್ನು ನಾವು ಓದಿದ್ದೀವಿ. ಹಾಗಿರುವಾಗ ಈ ದೇವದರ್ಶನ ಗುಡಾರ ಬಹಳ ಮುಖ್ಯವಂತ ಒಂದು ವಸ್ತು ಅಂತ ಕೇಳಿದ್ರೆ, ಬಹಳ ಎಲ್ಲವೂ ಐತೆ, ಆದ್ರೂ ಇದರಲ್ಲಿ ಅದನ್ನ ಮಾಡಿದಂತ ಒಂದು ವಿಧಾನಗಳು ಅಲ್ವಾ, ಅನೇಕ ವಿಷಯಗಳನ್ನ ಮಾಡಿ ಅದನ್ನ ತೋರಿಸಿಕೊಟ್ಟು ಒಂದೇ ಈ ದೇವದರ್ಶನ ಗುಡಾರದಲ್ಲಿ ಇದ್ದಂತ ಈ ದೀಪಸ್ತಂಭವೇ ಸುಮಾರು ಹಲವಾರು ಜಾಗದಲ್ಲಿ ಅದನ್ನ ಹೋಲಿಕೆ ಮಾಡಿ ತೋರಿಸಿರೋ ಕಾರಣ ಅದರ ಒಂದು ಮುಖ್ಯತ್ವ ನಮಗೆ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ನೋಡ್ತೀವಿ ಅಲ್ವರ. ಸೊ ಇದು ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ, ಇದು ಸಭೆಗೆ ಅಲ್ವಾ. ಸಭೆ ಅಂತ ಹೇಳಿ ಬರುವಾಗ ಅದು ಸಹೋದರ ಸಹೋದರರೇ, ಅದು ಸಭೆ ಅಂತ ಹೇಳುವಾಗ ನಾಮಿನಲ್ ಚರ್ಚಸ್ ಅಂತ ಇಲ್ಲ ಅಂತ ಹೇಳುವಾಗ, ಕರೆಯಲ್ಪಟ್ಟವರು ನಾವು ಮುಂಚೆನೆ ನಾನು ಕೆಲವು ವಿಷಯಗಳು ನಿಮ್ಮ ಹತ್ರ ಮಾತಾಡಿದ್ದೀನಿ. ಇದರಲ್ಲಿ ಇದ್ದಿದ್ದಂತ ವಿಷಯಗಳು, ಅದರಲ್ಲಿ ಮಾಡಿದಂತ ಒಂದೊಂದು ವಿಷಯಗಳ ಹೂವು ಆಗ್ಲಿ, ಅದರ ಒಂದು ಫಲ, ಅದರಲ್ಲಿ ಇರುವ ಆ ಫಲವು ಇದೆ, ಅದು ಫ್ರೂಟ್, ಅದು ಮತ್ತೆ ಆ ಮೊಗ್ಗು, ಇವೆಲ್ಲ ಏನಪ್ಪ ಸೂಚನೆ ಆಗ್ತದೆ ಅಂತ ಹೇಳುವಾಗ, ಇವು ನಮಗ ಗೊತ್ತಿದ್ದಂಗೆ ನಾನು ವಾರ ಕೆಲವು ವಿಷಯ ಹೇಳಿದೆ. ಎಷ್ಟು ಜನಕ್ಕೆ ಜ್ಞಾಪಕ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರಿಂದ ಈ 3 ವಿಷಯಗಳು ಅಂತ ಹೇಳುವಾಗ ಅದರಲ್ಲಿ ಇದ್ದಿದ್ದಂತ ಒಂದು ಹೂವ ಇತ್ತು, ಎರಡನೇದು ಅದರಲ್ಲಿ ಒಂದು ಹಣ್ಣು ಕೂಡ ಇತ್ತು, ಆಮೇಲೆ ಅದರಲ್ಲಿ ಒಂದು ಮೊಗ್ಗು ಕೂಡ ಇತ್ತು. ಇದು ಏನಕ್ಕೆ ಹೋಲಿಕೆ ಆಗ್ತದೆ ಅಂತ ಯಾರಾದ್ರೂ ಹೇಳಕ್ ಸಾಧ್ಯವಾ? ಕೇಳಿರೋರು. ಮೊಗ್ಗು ದೇವ್ರಿಗೆ ಪ್ರೀಸ್ಟ್ಹುಡ್ ಕ್ಲಾಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ವೆರಿ ಗುಡ್, ವೆರಿ ಗುಡ್. ಎರಡನೇದು ಹಣ್ಣು, ಅದು ಪವಿತ್ರಾತ್ಮ ಫಲನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಪುನರುತ್ಥಾನವನ್ನ. ವಂಡರ್ಫುಲ್ ಸಿಸ್ಟರ್, ಪುನರುತ್ಥಾನ ಅಂತ ಹೇಳ್ಬೋದು ಅಲ್ವಾ? ಕರೆಕ್ಟ್. ಈ ಮೂರು ನಮಗೆ ಪುನರುತ್ಥಾನ ಯಾವಾಗ ಅಂತ ಹೇಳುವಾಗ,
ನಮಗೆ ಪುನರ್ತನ ಅಂತ ಹೇಳುವಾಗ ಸಹೋದರ ಸಹೋದರರೇ, ನಮಗೆ ಪುನರ್ತನ ಆಗಿದೆಯಾ ಇಲ್ಲ ಮುಂದೆ ಆಗ್ಬೇಕಾ? ಯಾರಾದ್ರೂ ಹೇಳಿ ನೋಡೋಣ. ಆಗ್ಬೇಕು. ಮುಂದೆ ನಾವು ಆಗ್ಬೇಕು. ಆಗ್ಬೇಕು ಅಲ್ವಾ? ಮುಂದೆ ಆಗ್ಬೇಕು. ಪುನರ್ತನ ನಮಗೆ ನೋಡ್ಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ನಮಗೆ ಪುನರ್ತನ ಆಗಿದೆ. ಸಹೋದರ ಸಹೋದರರೇ, ಒಬ್ಬೊಬ್ಬರು ಕೂಡ ಜ್ಞಾಪಕ ಇಟ್ಟುಕೊಬೇಕು. ನಮಗೆ ನಾವು ಆದಾಮನಿಂದ ಹುಟ್ಟಿದಂತ ನಾವು ಯಾವಾಗ ಆ ಒಂದು ಆದಾಮನ ನಾವು ಬಂದಿದ್ದಂತ ಅವು ಬ್ಯಾಪ್ಟಿಸಮ್ ನಾವು ದೀಕ್ಷಾ ಸ್ಥಾನದಲ್ಲೇ ಅದನ್ನ ಸಾಯಿಸಿದ್ರಿ. ಸಾಯಿಸಿಬಿಟ್ಟು ನಾವೇನ್ ಹೇಳಿದೀವಿ ಅಂತ ಕೇಳಿದ್ರೆ, ಇನ್ನು ಮುಂದೆ ಆದಾಮನಲ್ಲಿ ನನ್ನ ಸತ್ತು ಕ್ರಿಸ್ತನಲ್ಲಿ ಪುನರ್ತನ ಹೊಂದಿದ್ದೀನಿ. ಇದ್ ನೋಡ್ರಿ. ಹಾಗಾದ್ರೆ ವಿ ಆರ್ ಎನ್ಲೈಟನ್ ಅಂತ ಹೇಳ್ತಾರೆ. ಅಂದ್ರೆ ಅಂತ ಕೇಳಿದ್ರೆ ಏನಂತ ಕೇಳಿದ್ರೆ, ಈ ಲೋಕಕ್ಕೆ ನಾನು ಬೆಳಕಾಗಿ ನಾನು ಇವಾಗ ಏನಾಗಿದ್ದೀನಿ ಅಂತ ಕೇಳಿದ್ರೆ ಹುಟ್ಟಿದ್ದೀನಿ. ಹೊಸದಾಗಿ ನೂತನ ಸೃಷ್ಟಿಯಾಗಿ ನಾವು ಏನಾಗಿದ್ದೀವಿ ಅಂತ ಕೇಳಿದ್ರೆ ಹುಟ್ಟಿದಿರಿ. ಸಹೋದರ ಸಹೋದರರೇ, ಹಾಗಾದ್ರೆ ನೋಡ್ರಿ, ಯಾರು ನೂತನ ಸೃಷ್ಟಿಯಾಗಿ ಮತ್ತೆ ಹುಟ್ಟಿದಾರೋ ಅವ್ರಿಗೆ ಏನಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಎರಡನೇ ಮರಣ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಇನ್ನೊಂದು ಚಾನ್ಸ್ ಸಿಗ್ತವೆ ಅಂತ ಹೇಳಿದ್ರೆ ಅವ್ರಿಗೆಲ್ಲರೂ ಮತ್ತೆ ಇನ್ನೊಂದು ಪುನರ್ತನ ಇದೆ. ಈ ಲೋಕದಲ್ಲಿ ಇರೋರಿಗೆ ಇನ್ನೊಂದು ಪುನರ್ತನ ಇದೆ. ಮತ್ತೆ ಅವರಿಗೆ ಒಂದು ಟೆಸ್ಟ್ ಉಂಟು, ಅಂದ್ರೆ ಒಂದು ಶೋಧನೆ ಉಂಟು. ಆ ಶೋಧನೆ ಆದ್ಮೇಲೆ ಅವ್ರಿಗೆ ಜಡ್ಜ್ಮೆಂಟ್ ಅಂತ ಕೇಳಿದ್ರೆ ನ್ಯಾಯ ತೀರ್ಪು ಅವ್ರಿಗೆ ಸಿಗ್ತದೆ. ಈಗ ನಮಗೆ ನ್ಯಾಯ ತೀರ್ಪು ಯಾವಾಗ? ನಮಗೆ ಯಾವಾಗ ನ್ಯಾಯ ತೀರ್ಪು? ಈಗಲೇ ನಮ್ಮ ಮುಂದಿನ ನ್ಯಾಯ ಕಾಲ. ಬ್ರದರ್, ಯಾವಾಗ ನ್ಯಾಯ ತೀರ್ಪು ನಮಗೆ? ಪ್ರತಿದಿನವೂ ನೋಡಿದ್ರ, ಹಾಗಾದ್ರೆ ಈ ಸಭೆಗೆ ನ್ಯಾಯ ನ್ಯಾಯ ತೀರ್ಪು ಈಗ್ಲೇ ದೇವರ ಆಗಿದೆ. ಮನೆಯಲ್ಲಿ. ಕಾರಣ ಏನಕ್ಕೆ? ಹೌದು, ಕಾರಣ ಏನಕ್ಕೆ? ನಾವು ವಾಕ್ಯ ಕೂಡ ಓದಿದ್ದೀವಲ್ಲ. ವಾಕ್ಯ ಓದಿದ್ದೀವ? ವಾಕ್ಯ ಜ್ಞಾಪಕ ಇದೆಯಾ ಯಾರಿಗಾದ್ರೆ? ಈ ಕಾಲದಲ್ಲಿ ನಾವು ಯಾವ ಕಾಲದಲ್ಲಿ ಇದೀವಿ? ಯಾರಿಗೆ ಜ್ಞಾಪಕ ಇದೆಯಾ? ಸುವಾರ್ಥ ಕಾಲದಲ್ಲಿ ಇದೆ. ಆ ಸ್ವಾರ್ಥ ಕಾಲ ನಮ್ಗೆ ಏನಾಗಿದೆ ಅಂತ ಕೇಳಿದ್ರೆ ಅದೇ ನ್ಯಾಯ ತೀರ್ಪು ಕಾಲದಲ್ಲಿ. ಎಲ್ಲಿಂದ ನ್ಯಾಯ ತೀರ್ಪು ಶುರು ಆಗ್ತದೆ? ದೇವರ ಮನೆಯಲ್ಲಿ. ವೆರಿ ಗುಡ್. ನೋಡ್ರ, ದೇವರ ಮನೆಯಲ್ಲಿ ಶುರು ಜೀವ ಆಗ್ತದೆ ಅಂತ. ಸ್ವರೂಪನಾದ ಹೌದು, ಸಹೋದರ ದೇವರ ಸಹೋದರಿ. ಯಾಕಂದ್ರೆ ಮನೆಯಲ್ಲಿ. ನಾವು ಯಾವಾಗ ನ್ಯಾಯ ತೀರ್ಪು ನಮ್ಮ ಮೇಲೆ ಶುರು ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಮಗೆ ಪುನರ್ತನ ಅಂತ ಹೇಳಿದ್ರೆ ದ ಬ್ಲಾಸಮ್ ಅಂತ ಹೇಳ್ತಾರೆ. ಬ್ಲಾಸಮ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ನಾವು ಏನಾಗಿದ್ರಿ? ನಾವು ಬಂದು ಆ ಹೂವ ತರ ಏನಾಗಿದೀವಿ ಅಂತ ಹೇಳಿದ್ರೆ, ಈಗ ಹಳೆ ಒಂದು ಫಲವನ್ನು ಕೊಟ್ಟು ನಾವು ಈಗ ಏನಾಗಿದ್ವಿ ಅಂತ ಹೇಳಿದ್ರೆ ಒಂದು ಒಂದು ಹೂವ ತರ ಅಂತ ಹೇಳಿದ್ರೆ ನಮ್ಗೆ ಈಗ ಪುನರ್ತನಕ್ಕೆ ನೂತನ ಸೃಷ್ಟಿಯಾಗಿ ಇರೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಆದ್ರೆ ನೂತನ ಸೃಷ್ಟಿ ಇನ್ನ ಆಗಿಲ್ಲ, ಪೂರ್ತಿಯಾಗಿ ನಾವು ಅದನ್ನ ನೆರವೇರಿಸಲಿಲ್ಲ ಅಂತ ನೋಡ್ತೀವಿ. ಸರಿ, ಆಗಿರುವಾಗ ಸಹೋದರ ಸಹೋದರಿಯರೇ, ಈಗ ಹೂವ ಸಿಸ್ಟರ್ ಹೇಳ್ದಂಗೆ ಚೆನ್ನಾಗಿ ಜ್ಞಾಪಕ ಮಾಡ್ಕೊಡ್ರಿ. ನಾವು ಮೊದಲ ಮೊಗ್ಗು ಅಂತ ಹೇಳುವಾಗ ಮೊಗ್ಗು ಅದು ಯಾಜಕರದ ಪ್ರೀಸ್ಟ್ಹುಡ್ ಅಂತಿಕೆ ಅದರ ಒಂದು ಅರ್ಥ ಕೊಡ್ತದೆ. ಎರಡನೇದು, ಆ ಪ್ರೀಸ್ಟ್ಹುಡ್ ಮಾತ್ರ ನಾವು ಕರೆಯಲ್ಪಟ್ಟಿದ್ದು ಆ ಕರೆಯನ್ನ ಯಾತಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ನಾವು ಒಂದು ಸೇವಕನಾಗಿ ದೇವರ ಒಂದು ಆಲಯದಲ್ಲಿ ಆತನ ಒಂದು ಆ ದೇವದರ್ಶನ ಗುಡಾರದಲ್ಲಿ ಬರುವ ರಾಜ್ಯದಲ್ಲಿ ನಾವು ಒಂದು ಪ್ರೀಸ್ಟ್ಹುಡ್ ಅಂತ ಹೇಳುವಾಗ ಅದು ಒಂದು ಯಾಜಕನಾಗಿ ಕೆಲಸ ಮಾಡುವ ಒಂದು ಅವಕಾಶ ನಮಗೇನಾಗಿದೆ ಅಂತಂದ್ರೆ ಒಂದು ಮಧ್ಯಸ್ಥರಾಗಿರೋದಕ್ಕೆ ಕೊಡ್ತಾರೆ. ಎರಡನೇದು ನೋಡ್ಬೇಕಾದ ಸಹೋದರ ಸಹೋದರಿ, ಒಳ್ಳೆ ಕರೆಯಲ್ಪಟ್ಟಿದ್ದೀವಿ. ಇವೆಲ್ಲ ಕರೆಯಲ್ಪಟ್ಟಿದ್ದೆ. ನಾನು 3 ವಿಷಯ ಹೇಳಿದೆ. ಕರೆಯಲ್ಪಟ್ಟಿದ್ದೀವಿ ಅದಕ್ಕೆ. ಆದ್ರೆ ಕರೆಯಲ್ಪಟ್ಟವರು ಎಲ್ಲರೂ ಒಳ್ಳೆ ಫಲವನ್ನು ಕೊಡ್ಬೇಕು ಅಲ್ವಾ? ಆ ದೇವರಿಂದ ನಾವನ್ನ ಆಯ್ಕೆ ಮಾಡಿರ್ಬೇಕು. ಯಾವಾಗ ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಆ ಫಲವನ್ನು ಕೊಡುವಾಗ ನಾವು ದೇವರು ನಮ್ಮನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿರೋರ್ನೇ ಆ ಮಹಿಮೆಯನ್ನ ಹೊಂದಿಕೊಳ್ತಾರೆ ಅಂತ ಕೂಡ ಇದನ್ನ ಸೂಚನೆ ಮಾಡ್ತದೆ ಅಂತ ಗೊತ್ತು. ಸರಿ, ಇಲ್ಲಿಗೆ ನಮಗೆ ಒಂದು ವಿಷಯ ಹೇಳ್ತಾರೆ ಅಂತ ಕೇಳಿದ್ರೆ, ಈ 3 ಕೊಂಬೆ ಇದೆಯಲ್ಲ, ಈ ಕಡೆ 3 ಕೊಂಬೆ ಇದೆ, ಈ ಕಡೆ 3 ಕೊಂಬೆ ಇದೆ. ಈ 3 ಕೊಂಬೆ ಬಂದು ಸಹೋದರ ಸಹೋದರರೇ ಪರ್ಫೆಕ್ಷನ್ ಅಂತ ಹೇಳುವಾಗ ಅದು ಪೂರ್ಣತೆಯನ್ನು ತೋರಿಸ್ತದ ಅಂತ ಹೇಳಿದ್ರೆ ಇಲ್ಲ.
ಯಾಕಂತ ಕೇಳಿದ್ರೆ 3 ಅಂತ ಹೇಳುವಾಗ ಅದರ ಒಂದು ಲೆಕ್ಕ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 6 ಅಂತ ಬರುತ್ತೆ. ಬೈಬಲ್ ಅಲ್ಲಿ 6 ಅಂತ ಬರುವಾಗ 6 ಬಂದು ಒಂದು ಪೂರ್ಣತೆಯನ್ನ ತೋರಿಸ್ತದ, ಏನನ್ನ ತೋರಿಸ್ತದೆ? ಪೂರ್ಣ 6 ಇಲ್ಲ ಅಂತ ಅನ್ನೋದು ತೋರಿಸ್ತದೆ ಬ್ರದರ್. ಯಾವುದು? ಸಾರಿ, ಪೂರ್ಣ ಇಲ್ಲ. ವೆರಿ ಗುಡ್. ಪೂರ್ಣ ಇಲ್ಲ. ಸಹೋದರ ಸಹೋದರಿಯರೇ, ಹೇಳಿ ಸಿಸ್ಟರ್, ಏನೋ ಹೇಳ್ತಾ ಇದ್ದೀರಾ, ಹೇಳಿ. 6000 ವರ್ಷ ಪಾಪ ಬಿಡ್ತಾರಲ್ಲ ದೇವ್ರು. ವೆರಿ ಗುಡ್. ಹಂಗಾದ್ರೆ ಈಗ ನೋಡ್ರಿ, 6 ಅನ್ನೋದು 6 ಅನ್ನುವಾಗ ಅದು ಏನಪ್ಪಾ ಅಂತ ಹೇಳಿದ್ರೆ ಅದು ಪೂರ್ಣತೆ ಇಲ್ಲ, ಇನ್ನ ಅದು ಪಾಪವನ್ನು ತೋರಿಸ್ತದೆ. ನಾವು ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ 666 ಅಂತ ಕೂಡ ಬರುತ್ತೆ. 6 ಎಲ್ಲ ಎಲ್ಲಿ ಬರುತ್ತದೋ, 6 ಅಂತ 6 ಎಲ್ಲೆಲ್ಲ ಬರುತ್ತದೋ ಅದು ಪೂರ್ಣತೆ ಇಲ್ಲ ಅಂತ ತೋರಿಸ್ತದೆ. ಹಾಗಿರುವಾಗ ನೋಡ್ರಿ, ಅಪೂರ್ಣತೆ ಇಲ್ಲದಿರ ಇರುವ ಈ ಸಭೆ ಯಾರಿಂದ ಯಾರದನ್ನ ಹೊಂದ್ಕೊಂತಾ ಇದ್ದಾರೆ ಅಂತ ಕೇಳಿದ್ರೆ, ನಡುವಲ್ಲಿ ಇರುವ ದೀಪಸ್ತಂಭ ಅದು ಕ್ರಿಸ್ತನು. ಆ ಕ್ರಿಸ್ತನೊಳಗೆ ನಾವು ಅದರಲ್ಲಿ ಕೊಂಬೆಗಳಾಗಿ ಅಂಟುಕೊಂಡಿರೋದ್ರಿಂದ, ಅದು ಕ್ರಿಸ್ತನಲ್ಲಿ ಅಂಟುಕೊಂಡಿರುವುದರಿಂದ ಆವಾಗ 7 ಸ್ತಂಭಗಳಾಗಿ ಅದು ತೋರಿಸ್ತದೆ ಅದು. ಹಂಗಾದ್ರೆ 7 ಆಗಿ ಬರುವಾಗ ಯಾವಾಗ ಕ್ರಿಸ್ತನನ್ನು ನಾವು ಸೇರ್ತೀವೋ ಅದೇನಾಗುತ್ತೆ ಅಂತ ಹೇಳುವಾಗ ಸಹೋದರ ಸಹೋದರರೇ, ಪರಿಪೂರ್ಣತೆಯನ್ನು ತೋರಿಸ್ತವೆ. ನೋಡ್ರಿ, ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡಿ ಹೇಳ್ಬೇಕಾದ್ರೆ, 0 ನಾವೆಲ್ಲ ತಂದೆ ದೇವ್ರ ಮುಂದೆ ಪಾಪಿಗಳಾಗಿ ನಿರ್ದೋಷಿಗಳಾಗಿ ನಾವು ನಿಂತಿರುವ ನಾವೆಲ್ಲ 0ನೇ. ಯಾವ್ದಕ್ಕೆ ಅಂತ ಕೇಳಿದ್ರೆ ಶೂನ್ಯಗೆ ಏನ್ ಹೇಳೋದು? ಶೂನ್ಯ, 0. ನಾವೆಲ್ಲ ಏನಂತ ಕೇಳಿದ್ರೆ 0 ಎಲ್ಲಾನು ಶೂನ್ಯವಾಗಿ ಇರ್ತೀವಿ ನಾವು. ಆದ್ರೆ ದೇವರ ಮುಂದೆ ನಾವು ನಿಂತ್ಕೊಳ್ಬೇಕಾಗಿರೋ ಪರಿಪೂರ್ಣತೆಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಸಹೋದರ ಸಹೋದರಿ? ನಾವು ಎಂತವ್ರ ಅಂತ ಕೇಳಿದ್ರೆ ನಾವು ಶೂನ್ಯ. ಆದ್ರೆ ನಮ್ಮನ್ನ ನಾವು ಪರಿಪೂರ್ಣತೆ ಹೆಂಗ್ ಆಗುತ್ತವೆ ತಂದೆಯ ದೇವ್ರ ಮುಂದೆ ಅಂತ ಕೇಳಿದ್ರೆ, ಆ ಶೂನ್ಯವಾಗಿರೋ ಅದ್ರ ಮುಂದೆ ನಾವು 1 ಅಂತ ಹಾಕಿದ್ರೆ, ಕ್ರಿಸ್ತನು ಅಂತ ಹಾಕಿದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 100 ಆಗಿ ಬರುತ್ತೆ, 10 ಬರುತ್ತೆ. 1 ಹಾಕಿದ್ರೆ ಅದಕ್ಕೊಂದು ನಂಬರ್ ಇನ್ಕ್ಲೂಡ್ ಆಗುತ್ತೆ. ಅದು ದೇವದರ್ಶನ ಗುಡಾರದಲ್ಲಿ 100 ಅಂತ ಹೇಳುವಾಗ ಅದು ಕ್ರಿಸ್ತನಿಗೆ ಪರಿಪೂರ್ಣತೆಯನ್ನು ತೋರಿಸ್ಕೊಡ್ತದೆ. ಹೌದು. ಹಾಗಿರುವಾಗ ನೋಡ್ರಿ, ನಾವು ಶೂನ್ಯವಾಗಿರ್ತೀವಿ. ಅದ್ರ ಪಕ್ಕದಲ್ಲಿ ಮುಂದೆ ನಾವು ಕ್ರಿಸ್ತನನ್ನ ಯಾವಾಗ ಮುಂದೆ ತಗೊಂತೀವೋ, ಮುಂದೆ ಇಟ್ಟಿರ್ತೀವೋ, ನಾವು ಕೂಡ ಆ ಒಂದು 100% ತೋರಿಸಬಹುದು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿ. ಹಾಗಿರುವಾಗ ನಾವು ಇಲ್ಲಿಗೆ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನಮಗ್ ಕೂಡ ಏನಾಗಿದೆ ಅಂತ ಕೇಳಿದ್ರೆ, ತಂದೆಯ ದೇವರು ಈ ಒಂದು ದೀಪಸ್ತಂಭದ ಮುಖಾಂತರ ನಮ್ಗೆ ತೋರಿಸ್ತಾರೆ. ಅದರಿಂದ ಈ ಹೂವ ಕೂಡ ಇದೆಯಲ್ಲ, ಆ ಹೂವದಲ್ಲಿ ನೋಡ್ರಿ, ಎಲ್ಲಾ ಹೂವದಲ್ಲಿ ಬಂದು ಎಲ್ಲಾ ಕೊಂಬೆದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಎಲ್ಲಾ ಕೊಂಬೆದಲ್ಲಿ ಇರೋದು ಎಷ್ಟು ಹೂವ ಇದೆ ಅಂತ ಕೇಳಿದ್ರೆ 3 ಹೂವ ಇರ್ತದೆ. ಆದ್ರೆ ನಡುವಲ್ಲಿ ಇರುವ ದೀಪಸ್ತಂಭದಲ್ಲಿ ಮಾತ್ರ 4 ಹೂವ ಇದೆ, 4 ಕಾಯಿ ಇದೆ, 4 ಹಣ್ಣಿದೆ, 4 ಕೊಂಬೆ ಇದೆ. ಈ ಕೊಂಬೆ ಯಾವ್ದು ಕೂಡ ಬೆಂಡಿಲ್ಲ, ಎಲ್ಲ ಸ್ಟ್ರೈಟ್ ಆಗಿರೋದೆಲ್ಲ. ಓಕೆ, ಈ ಕೊಂಬೆ ನೋಡ್ಬೇಕಾದ್ರೆ 4 ಇದೆ. ಇದೇನಪ್ಪ ಇದು 4 ಅಂತ ಹೇಳುವಾಗ ಇದು ಏನಪ್ಪ ಸೂಚನೆ ಮಾಡ್ತದೆ? ಯಾರಿಗಾದ್ರೆ ಗೊತ್ತಿದ್ಯಾ? ನೋಡ್ರಿ, ಇಲ್ಲಿ ನಾನು ಮತ್ತೆ ನೋಡ್ರಿ, ಆ ದೀಪಸ್ತಂಭ ನನ್ನ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡ್ರಿ, ಸೆಂಟ್ರಲ್ ಇರುವ ದೀಪಸ್ತಂಭದಲ್ಲಿ ಅಲ್ಲಿ ಇದು 4 ಹೂವ ಇದೆ. ಮಿಕ್ಕ ಕೊಂಬುಗಳೆಲ್ಲ 3 ಐತೆ. ಇದರಲ್ಲಿ ಸೆಂಟ್ರಲ್ ಇರುವ ಮಾತ್ರವೇ 4. ಆ ದೀಪಸ್ತಂಭದಲ್ಲಿ ಮಾತ್ರ 4 ಇದೆ. ಅಂದ್ರೆ ಅರ್ಥ ಏನು ಅಂತ ಹೇಳುವಾಗ ಸಹೋದರರೇ, ಬಹಳ ಮುಖ್ಯವಂತ ವಿಷಯ ಇದು. ಕ್ರಿಸ್ತನ ಒಂದು ಗುಣಲಕ್ಷಣಗಳು, ತಂದೆಯ ದೇವರ ಒಂದು ಗುಣಲಕ್ಷಣಗಳು ಎಷ್ಟಿದೆ ಅಂತ ಹೇಳುವಾಗ 4 ಗುಣಲಕ್ಷಣಗಳು ಉಂಟು. ಯಾವ್ದು ನೋಡಿದ್ರೆ ಯಾವ್ದ್ರಿ? ಯಾವ್ದು? ನೀತಿ, ಪ್ರೀತಿ, ಜ್ಞಾನ, ಶಕ್ತಿ. ನೋಡ್ರ? ಹಂಗಾದ್ರೆ
ಕ್ರಿಸ್ತನಲ್ಲಿ ಇರುವ ಆ ಗುಣಲಕ್ಷಣಗಳು. ಇವಾಗ ನೋಡ್ರಿ, ನಾವು ಅದರಲ್ಲಿ ಕೊಂಬೆಗಳಾಗಿದ್ದೀವಿ, ಆದ್ರೆ ನಮಗೆ ಆ ಪರಿಪೂರ್ಣತೆ ಇಲ್ಲ. ಇದು ಸೆಂಟ್ರಲ್ ಇರುವ ಆ ದೀಪ ಸ್ತಂಭದಲ್ಲಿ ಇರುವಂತ ಪ್ರೀತಿ, ಜ್ಞಾನ, ಆಮೇಲೆ ಶಕ್ತಿ, ಆಮೇಲೆ ಏನ್ರಿ ಜ್ಞಾನ, ಪ್ರೀತಿ, ನೀತಿ, ಶಕ್ತಿ, ಜ್ಞಾನ. ನೋಡ್ರಿ ವಿಸ್ಡಮ್. ಈ 4 ವಿಷಯ ಅಂತ ಹೇಳುವಾಗ ಕ್ರಿಸ್ತನಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನಿಗೆ ಉಂಟಾಗಿರುವ ಆ ಗುಣಲಕ್ಷಣಗಳು, ತಂದೆಯ ದೇವರಿಗೆ ಅವ್ರು ಏನಾಗಿದ್ದಾರೆ ಅಂತ ಕೇಳಿದ್ರೆ ಅವರು ಒಂದು ಸಾರೂಪ, ತಂದೆಯ ದೇವರ ಒಂದು ಸಾರೂಪದಲ್ಲಿ ಇರುವ ಈ 4 ಗುಣಲಕ್ಷಣಗಳಲ್ಲಿ ಕ್ರಿಸ್ತನಿಗೆ ಇರೋದು ಅಂತ ಅದನ್ನ ತೋರಿಸ್ಕೊಡೋದು ಅಂತ ಹೇಳ್ತೀವಿ. ಸಹೋದರಿ, ಆದ್ರಿಂದ ದ ಫ್ರೂಟ್ಸ್ ಆಫ್ ಸ್ಪಿರಿಟ್ ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿಗೆ ನಾವು ನೋಡ್ಬೇಕಾದ್ರೆ ಮೇಲಿರುವ ನಮ್ಮ ಇದು ಬಹಳ ಸುಂದರವಾಗಿರುವ ಏನಂತ ಹೇಳಿದ್ರೆ, ನೋಡಕ್ಕೆ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಈ ಫ್ಲವರ್ಸ್ ಅಂತ ಬರುವಾಗ ಅದರಲ್ಲಿ ಇರುವಂತ ಆ ಹೂವ, ಬಾದಾಮಿ ಹೂವ ಅಂತ ಹೇಳುವಾಗ ಬಹಳ ಎಷ್ಟೊಂದು ಇದೆ ಅಂತ ಕೇಳಿದ್ರೆ ಸಹೋದರಿಯರೇ, ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣೋದು ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಅಂತ ಹೇಳುವಾಗ ನಮಗೆಲ್ಲ ಗೊತ್ತು, ಕ್ರಿಸ್ತನು ಹೂವ ಅಂತ ಬರುವಾಗ ಸ್ತ್ರೀಯನ್ನು ಕ್ರಿಸ್ತನಲ್ಲಿ ಕ್ರಿಸ್ತನು ಸಭೆಯನ್ನ ನೋಡಿ ಎಲ್ಲಾದ್ರೆ ಬಹಳ ಸುಂದರವಾಗಿದೆಯಾ, ಈ ಸಭೆಯನ್ನ ನೋಡ್ಬಿಟ್ಟು ನೀನು ಬಹಳ ಸುಂದರವಾಗಿದೆಯಾ ಅಂತ ಎಲ್ಲಾದ್ರೆ ಹೇಳಿದಾರ? ವಾಕ್ಯ ಇದೆಯಾ? ನೋಡ್ರಿ ಸಹೋದರರೇ, ಯಾಕೆ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿರೋ ಒಂದು ಚಾಪ್ಟರ್ ಇದೆ, ಒಂದು ಅಧ್ಯಾಯ ಇದೆ. ಯಾರ್ಯಾರಿಗಪ್ಪ ಅಂತ ಕೇಳಿದ್ರೆ, ಕ್ರಿಸ್ತನು ಮತ್ತೆ ಸಭೆ ಇವ್ರ ಇಬ್ಬರನ್ನ ಕೂಡ ಒಂದು ಗ್ಲಾಮರ್ ಅಂತ ಹೇಳ್ತಾರೆ. ವೆರಿ ಗುಡ್. ಪರಮಗೀತದಲ್ಲಿ ಕ್ರಿಸ್ತನು ಮತ್ತೆ ಸಭೆ ಇಬ್ರು ಒಬ್ಬೊಬ್ರಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದನ್ನ ಒಂದು ವರ್ಣನೆ ಮಾಡ್ತಾರೆ ಅಂತ ಕೇಳಿದ್ರೆ, ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ರೂಪಿಸ್ತಾರೆ ಹಂಗೆ. ಕ್ರಿಸ್ತನು ಆ ಸ್ತ್ರೀಯನ್ನ ರೂಪಿಸ್ತಾರೆ. ಯಾವ ತರ ಅಂತ ಹೇಳಿದ್ರೆ, ಒಂದು ವಾಕ್ಯ ಕೂಡ ಓದೋಣ. ಪರಮಗೀತದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಪ್ರಿಯಳೇ, ವಧುವೆ, ಇಗೋ ನನ್ನ ತೋಟದೊಳಗೆ ಬಂದೆನು, ನನ್ನ ರಕ್ತಬೋಳ ಸುಗಂಧ ದ್ರವ್ಯಗಳನ್ನು ತೆಗೆದೆನು, ನನ್ನ ಕೊಡವನ್ನು ಜೇನು ತುಪ್ಪವನ್ನು ತಿಂದೆನು, ನನ್ನ ದ್ರಾಕ್ಷಾರಸವನ್ನು ಕ್ಷೀರವನ್ನು ಕುಡಿದೆನು. ಮಿತ್ರರೇ, ಊಟ ಮಾಡಿರಿ, ಪ್ರಿಯರೇ ಕುಡಿರಿ, ಬೇಕಾದಷ್ಟು ಪಾನ ಮಾಡಿರಿ. ನೋಡ್ತಾರ, ಪ್ರಿಯರೇ ಏನ್ರಿ ವಧುವೆ ಅಂತ ಹೇಳ್ತಾರೆ. ಪ್ರಿಯೆಯೇ, ನನ್ನ ಪ್ರಿಯೆಯೇ, ವಧುವೆ ಅಂತ ವಿಷಯ ಹೇಳೋದನ್ನ 2ನೇ ವಾಕ್ಯ ಕೂಡ ಓದಿ ಸಿಸ್ಟರ್. ಹಂಗೆ, ನಾನು ನಿದ್ರೆಗೊಂಡಿದ್ದರೂ ನನ್ನ ಹೃದಯವು ಎಚ್ಚರಗೊಂಡಿತ್ತು. ಇಗೋ, ಎನ್ನಿನಿಯನು ಕದ ತಟ್ಟಿ, ಪ್ರಿಯಳೇ, ಕಾಂತಳೆ, ಪಾರಿವಾಳವೇ, ನಿರ್ಮಲೆಯೇ, ಬಾಗಿಲು ತೆಗೆ, ನನ್ನ ತಲೆಯ ಮೇಲೆಲ್ಲ ಇಬ್ಬನಿಯು ಬಿದ್ದಿದೆ, ನನ್ನ ಕೂದಲು ರಾತ್ರಿ ಬೀಳುವ ಹನಿಗಳಿಂದ ತುಂಬಿದೆ ಅಂದನು. ಸಹೋದರ, ಹೀಗಿರುವಾಗ ಆತನು ಕ್ರಿಸ್ತನು ಸಭೆಯನ್ನ ನೋಡಿ ಆ ಪ್ರಿಯಳೆ ಅಂತ ಹೇಳುವ ವಿಷಯದ ನೋಡ್ತೀನಿ. ಪಾರಿವಾಳ ಅಂತ ಹೇಳ್ತಾರೆ. ಇದೆಲ್ಲ ಅನೇಕ ವಿಷಯಗಳಿದೆ. ಅದನ್ನ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಸಭೆಯನ್ನ ಎಷ್ಟೊಂದು ಚಿತ್ರಿಸ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಚಿತ್ರಿಸಿ ತೋರಿಸ್ತಾರೆ. ಯಾವ ತರ ಸಭೆ ಇರಬೇಕು, ಯಾವ ಗುಣಲಕ್ಷಣದಲ್ಲಿ ಇರಬೇಕು ಅಲ್ವಾ. ನೋಡುವಾಗ ಆ ಹೂವ ತರ ಅಂತ ಹೇಳುವಾಗ ನಾವು ಇದರಲ್ಲಿ ಕೂಡ ಓದುವಾಗ ಸಹೋದರರೇ, ನಮ್ಮ ಗುಣಲಕ್ಷಣಗಳು ಯಾವ ತರ ಇರಬೇಕು ಅಂತ ಕೇಳಿದ್ರೆ, ಪ್ರಿಯರೇ ಅಂತ ಹೇಳ್ತಾರೆ. ಅವಾಗ ಕೂಡ ಈ ಪ್ರಿಯಳೇ ಅಂತ ಹೇಳ್ತಾರಲ್ಲ, ಇವಳು ಎಷ್ಟು ಸುಂದರವಾಗಿದ್ಲು? ಬಹಳ ಬೆಳ್ಳಿಗಿದ್ಲಾ? ಇಲ್ಲ, ಹೆಂಗಿದ್ಲು? ಸೊಲೊಮೋನನ ಕೂಡ ಅಲ್ಲ, ಅದೇ ಕರೆಕ್ಟ್. ಆದ್ರೆ ಇಲ್ಲಿಗೆ ಈ ಪರಮಗೀತದಲ್ಲಿ ಅದನ್ನ ಅದನ್ನ ಚಿತ್ರಿಸಿ ತೋರಿಸುವಾಗ ಆ ಪ್ರಿಯಳೇ ಅಂತ ಹೇಳುವಾಗ, ಆ ಪ್ರಿಯಳು ಸಭೆ ಹೆಂಗಿದ್ಲು? ಬೆಳ್ಳಿಗೆ ಕೆಂಪಿಗಿದ್ಲಾ ಇಲ್ಲ ಕಪ್ಪಿಗಿದ್ಲಾ? ಸೂರ್ಯನ ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದಳು. ಕಪ್ಪಾಗ್ಬಿಟ್ಟಿದ್ಲು ಅಂತ ಹೇಳಿ.
ನೋಡಿ ಹೆಂಗಾಗ್ಬಿಟ್ಲ ಅಂತ ಕೇಳಿದ್ರೆ ಕಪ್ಪಾಗ್ಬಿಟ್ಟಿದ್ಲು. ಆದ್ರೆ ನನ್ನ ಪ್ರಿಯಲೇ ಅಂತ ಹೇಳ್ತಾರೆ, ಸುಂದರವದಿಯೇ ಅಂತ ಹೇಳ್ತಾರೆ. ಹೆಂಗಿರ್ತದ ನೋಡ್ರಿ. ಹಂಗಾದ್ರೆ ನೋಡ್ಬೇಕಾದ್ರೆ ಮೇಲಿರುವ ಆ ಗುಣಲಕ್ಷಣಗಳನ್ನು ಕ್ರಿಸ್ತನು ನೋಡ್ಲಿಲ್ಲ. ಹಾಗಿರುವಾಗ ಅದ್ರ ಕಪ್ಪಾಗಿದ್ರೆ ಸೂರ್ಯ ಬಿದ್ದಿರೋ ಕಾರಣ ಕಪ್ಪಾಗ್ಬಿಟ್ಟವಳೆ ಅಂತ ಹೇಳ್ತಾರೆ. ಕಪ್ಪಾಗಿರೋ ಕಾರಣ ನೋಡಿ. ಅದರಲ್ಲಿ ಕೂಡ ಆ ಹೂವನ್ನ, ಆ ಬಾದಾಮಿ ಹೂವನ್ನ ಅದು ಹೇಳ್ತಾರೆ. ಆ ಬಾದಾಮಿ ಹೂವ ಎಂತ ಸುಂದರವಾಗಿತ್ತು ಅಂತ ಹೇಳಿದ್ರೆ, ಇದು ಬಾದಾಮಿ ಹೂವಲ್ಲಿ ಎಷ್ಟು ಕಲರ್ ಇದೆ ರೀ ಆ ಹೂವದ ಮೇಲೆ? ಯಾರಿಗಾದ್ರೂ ಗೊತ್ತಿದ್ಯಾ? ಬಾದಾಮಿ ಹೂವದಲ್ಲಿ ಕಲರ್ ಎಷ್ಟು ಕಲರ್ ಇದೆ? ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಬಾದಾಮಿ ಹೂವದಲ್ಲಿ ಇದಂತ ಕಲರು 3 ಕಲರ್ ಇದೆ. ಏನ್ ಕಲರ್ ಇದೆ ಅದು? ಆಕ್ಚುಲಿ ಇದು ಕರೆಕ್ಟ್ ಕಲರ್ ಹಾಕ್ತೀನಿ ರೀ. ಇಲ್ಲಿ ಇರುತ್ತೆ. ಅದು ಏನ್ ಕಲರ್ ಅಂತ ಕೇಳಿದ್ರೆ, ಓಕೆ, ಇಲ್ಲಿ ನೋಡಿ. ಈ ಹೂವದಲ್ಲಿ 2 ಕಲರ್ ಉಂಟ್ರಿ. ಏನ್ ಕಲರ್ ಗೊತ್ತಾ? ವೈಟ್ ಮತ್ತೆ ಪಿಂಕ್. ವೈಟ್ ಪಿಂಕ್ ಅಂತ ಹೇಳ್ತಾರೆ. ಈಗ ಪಿಂಕ್ ಅಂತ ಹೇಳುವಾಗ ರೆಡ್ಡಿಶ್, ಒಂದು ರೆಡ್ಡಿಶ್ ಇರ್ತದೆ. ರೆಡ್ ಪಿಂಕ್ ಅಂತ ಹೇಳುವಾಗ, ಈಗ ಇದು ರೆಡ್ ಪಿಂಕು ಯಾರ್ರಿ? ರೆಡ್ ನಮ್ಮ ಸ್ವಾಮಿ. ಹೌದಾ? ಪಿಂಕು ನೋಡ್ರಿ, ಇದು ಯಾರಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಕ್ರಿಸ್ತನನ್ನು ಹೋಲಿಕೆ ಮಾಡುವ, ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಹೇಳೋದನ್ನ ನೋಡ್ತೀವಿ. ಎಲ್ಲಿಗೆ ಹೇಳ್ತಾರೆ ಅಂತ ಕೇಳಿದ್ರೆ, ಅದು ಆ ಪರಮಗೀತದಲ್ಲಿ ಅದೇ 5ನೇ ಅಧ್ಯಾಯದಲ್ಲಿ 9-10ನೇ ವಾಕ್ಯ ಓದ್ರಿ. 9 ಮತ್ತೆ 10. ಬಿಳುಪು ಕೆಂಪಾದವನು ಅಂತ 9ನೇ ವಚನ. 9ನೇ ವಚನ ಓದ್ರಿ. 9-10 ವಚನ. ಸ್ತ್ರೀರತ್ನವೇ, ಇತರರ ಕಾಂತನಿಗಿಂತ ನಿನ್ನ ಕಾಂತನ ಅತಿಶಯವೇನು? ನಮ್ಮಿಂದ ನೀನು ಹೀಗೆ ಪ್ರಮಾಣ ಮಾಡಿಸುವುದಕ್ಕೆ ಇತರರ ಕಾಂತನಿಗಿಂತ ನಿನ್ನ ಕಾಂತನಲ್ಲಿ ಅತಿಶಯವೇನು? ನನ್ನನ್ನು ಬಿಳುಪು ಕೆಂಪು ಬಣ್ಣವುಳ್ಳವನು. ನೋಡಿದ್ರ, ಬಿಳುಪು ನನ್ನ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ನನ್ನವನು ಆ ಬಿಳುಪು ಕೆಂಪಾಗಿ ಉಳ್ಳವನು ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟೊಂದು ಸುಂದರವಾಗಿ ಕ್ರಿಸ್ತನನ್ನ ಹೋಲಿಕೆ ಮಾಡಿ ಹೇಳ್ತಾರೆ. ಯಾರು ಅಂತ ಕೇಳಿದ್ರೆ ಸಭೆ. ಹಂಗಾದ್ರೆ ಆ ಕ್ರಿಸ್ತನನ್ನ ಒಂದು ಬಣ್ಣ ಯಾವ್ದು ಅಂತ ಕೇಳಿದ್ರೆ ಆ ಬಿಳುಪು ಕೆಂಪು ಅಂತ ಹೇಳಿದ್ರೆ ಉಳ್ಳವನು. ಅವನು ಏನಂತೆ ಆಮೇಲೆ 10,000 ಜನರ ಮಧ್ಯದಲ್ಲಿ ಧ್ವಜಪ್ರಾಯನ ಅಂತ ಹೇಳ್ಬಿಟ್ಟು. ನೋಡ್ರಿ, ಈ ಕೆಂಪು ಮತ್ತೆ ಆ ಬಿಳಿ ಅಂತ ಹೇಳುವಾಗ ಇದು ಏನಕ್ಕಪ್ಪ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ನಮಗೆಲ್ಲ ಗೊತ್ತು, ಪರಿಶುದ್ಧನು ಕ್ರಿಸ್ತನು. ಅದೇ ತರ ಸಹೋದರ ಸಹೋದರಿಯರೇ, ಪರಿಶುದ್ಧನು ಮಾತ್ರ ಅಲ್ಲ, ಆತನು ಬಂದಿದ್ದ, ಆತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್, ತನ್ನ ಸ್ಯಾಕ್ರಿಫೈಸ್ ಕೊಡುವ ಒಂದು ಮನಸ್ಸು ಅಲ್ವಾ? ಆತನ ಒಂದು ಜೀವವು ಎಲ್ಲರೂ ವಿಮೋಚನವಾಗಿ ತನ್ನನ್ನೇ ಕೊಡುವ ಒಂದು ಮನಸ್ಸು ಇದ್ದಿದ್ದಂತ ಕ್ರಿಸ್ತನ ಒಳಗೆ ಇದ್ದಿದ್ದಂತ ನೋಡ್ರಿ, ಆ ರಕ್ತದಿಂದ ನಮ್ಮನ್ನ ಏನ್ ಮಾಡಿದ್ರೆ ಕೊಂಡ್ಕೊಂಡಿರುವ ಅಷ್ಟು ಗುಣಲಕ್ಷಣಗಳು ಅಂತ ಹೇಳಿ, ಇವಾಗ ಅಲ್ಲಿಗೆ ಒಂದು ವಿಷಯ ಹೇಳ್ತಾರೆ. 9ನೇ ವಾಕ್ಯ ಮಾತ್ರ ಅಲ್ಲಿ ಫಸ್ಟ್ ಹೋದ್ರಿ. ಸ್ತ್ರೀರತ್ನವೇ, ಇತರರ ಕಾಂತರಿಗಿಂತ ನಿನ್ನ ಕಾಂತನ ಅತಿಶಯವೇನು? ಅದಕ್ಕೆ ಮುಂಚೆ ಇರುವ 8 ಅದು 9ನೇ ವಾಕ್ಯದಲ್ಲಿ ಸ್ತ್ರೀರತ್ನವೇ, ಇತರರ ಸ್ತ್ರೀರತ್ನವೇ ಅಂದ್ರೆ ಏನು ಅರ್ಥ? ಓಕೆ, ಹಂಗೆ ಸ್ತ್ರೀರತ್ನವೇ. ಆಮೇಲೆ ಇತರರ ಅಂದ್ರೆ ಅರ್ಥ ಏನು? ಸಭೆ ರತ್ನಕ್ಕೆ ಹೋಲಿಕೆ ಆಗಿದೆ. ಸರಿ, ಇಲ್ಲಿಗೆ ಆಕ್ಚುಲಿ ಏನಂತ ಕೇಳಿದ್ರೆ, ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ನೋಡುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ರೂಪವತಿ ಅಂತ ಹೇಳ್ತಾರೆ. ಏನ್ ರೂಪವತಿ ಅಂತ ಕೇಳಿದ್ರೆ, ರೂಪವತಿಯೇ, ನನ್ನ ರೂಪವತಿಯೇ. ಇನ್ನೊಂದು ವಾಕ್ಯಗಳೆಲ್ಲ ನೋಡ್ಬೇಕಾದ್ರೆ ಸ್ತ್ರೀಯರೇ ನನ್ನ ರೂಪವತಿಯೇ ಅಂತ ವಾಕ್ಯ ಇದೆ. ಅಂದ್ರೆ ಅರ್ಥ ಏನು ಅಂತ ಹೇಳುವಾಗ, ಸಹೋದರ ಸಹೋದರಿ, ಕ್ರಿಸ್ತನಿಗೆ ಏನ್ ರೂಪ ಇತ್ತೋ ಅದು ಸ್ತ್ರೀಗೆ, ಆ ಒಂದು ಸಭೆಗೆ ಆ ರೂಪವಿತ್ತಂತೆ.
ನೋಡಿದ್ರ ಕ್ರಿಸ್ತನಲ್ಲಿ ನಾವು ಕರೆಯಲ್ಪಟ್ಟು ಆತನ ಸಾರೂಪಕ್ಕಾಗಿ ನಾವು ಯಾವ ತರ ಬದಲಾವಣೆ ಆಗ್ಬೇಕೋ ಅದನ್ನ ಆಗಿರುವ ಅದರ ಮುಖಾಂತರ ಕ್ರಿಸ್ತನು ನಮ್ಮನ್ನು ನೋಡಿ ಆ ಹೂವದಂಕೆ ಹೆಂಗಿತ್ತಂತ ಕೇಳಿದ್ರೆ ಆ ಬಿಳಿಯು ಆಮೇಲೆ ಆ ಕೆಂಪು ಇದ್ದಿದ್ದಂತ ಆ ಬಣ್ಣವು ಇದ್ದಂತ ನೋಡ್ಬಿಟ್ಟು ನನ್ನ ಪ್ರಿಯರೇ, ನನ್ನ ರೂಪವತಿಯೇ ಅಂತ ಹೇಳ್ತಾರೆ. ನನ್ನ ರೂಪವತಿ ಅಂತ ಹೇಳಿದ್ರೆ ಅವರು ರೂಪವಂಗೆ ನಾವು ಏನಾಗಿದ್ದೀರ ಅಂತ ಕೇಳಿದ್ರೆ ಆ ಸಭೆ ಹಂಗೇ ಆ ಒಂದು ಗುಣಲಕ್ಷಣಗಳಿಗೆ ಬಂದಿದೆ ಅಂತ ಹೇಳ್ತಾರೆ. ಆ ಗುಣಲಕ್ಷಣಗಳು ನೋಡುವಾಗ ಅದು ಒಳಗಿರುವ ಗುಣಲಕ್ಷಣಗಳು, ಮೇಲಿರುವ ಗುಣಲಕ್ಷಣ. ಮೇಲೆ ನೋಡುವಾಗ ಸುಂದರ ಪ್ರಿಯರೇ ನೀನ್ ನೋಡಕ್ಕೆ ಸುಂದರವಾಗಿದ್ಯಾ, ಅದಲ್ಲ. ಇಲ್ಲಿ ಹೇಳ್ತಾ ಇರೋ ವಿಷಯಗಳು ಏನಂತ ಕೇಳಿದ್ರೆ ನಮ್ಮ ಗುಣಲಕ್ಷಣಗಳು. ವಾಕ್ಯ ಒಂದು ಅದನ್ನು ಹೋದ್ವಾರ ಕೂಡ ಓದಿದೀವಿ, ಮತ್ತೆ ಕೂಡ ಅದನ್ನ ಓದನ ಅಷ್ಟೇ. ಯಾವ್ದು ಬ್ರದರ್? ಯಾವುದು 1 ಪೇತ್ರ 3ನೇ ಅಧ್ಯಾಯದಲ್ಲಿ 1 ಪೀಟರ್ 3ನೇ ಅಧ್ಯಾಯದಲ್ಲಿ ನಾವು ಓದಿದೀವಲ್ಲ ಆ ವಾಕ್ಯ ಹೋದ್ವಾರ. ಎಲ್ಲಿದು? 3ನೇ ಅಧ್ಯಾಯದಲ್ಲಿ 4ರಿಂದ ಓದಿಸ್ತಾರೆ ಕೆಲವು ವಾಕ್ಯಗಳು. ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ನೋಡಿದ್ರ ಸಹೋದರ ಸಹೋದರಿ, ಪೂರ್ವ ಕಾಲದಲ್ಲಿ ಅಂತ ಹೇಳುವಾಗ ಆತ ದೀನ ಮನಸ್ಸು, ಶಾಂತಿ, ದೀರ್ಘ ಶಾಂತಿ ಇರುವ ಮನಸ್ಸು, ಇದು ಅಲಂಕಾರ ಅಂತೆ. ಪೂರ್ವ ಕಾಲದಲ್ಲಿ ಸ್ತ್ರೀಯರು ಇದ್ರ ಮುಖಾಂತರವೇ ಅಲಂಕಾರ ಮಾಡಿದ್ರು ಅಂತ ಹೇಳ್ತಾರೆ. ಇದ್ರ ಮುಖಾಂತರವೇ ಅಲಂಕಾರ ಮಾಡಿದ್ರು. ಆ ಹೂವನ್ನು ತೋರಿಸುವಾಗ ಹೇಳ್ತಾರೆ ಇದ್ರ ಮುಖಾಂತರನೇ ಅಲಂಕಾರ ಇತ್ತು. ಮೇಲಿರುವ ಹಾಕುವ ಒಡವೆಗಳಲ್ಲಿ ಇಲ್ಲ, ಹಾಕುವ ಡ್ರೆಸ್ಗಳಲ್ಲಿ ಇಲ್ಲ, ಹಾಕುವ ಮೇಕಪ್ ಅಲ್ಲಿ ಆ ಸುಂದರ ಕಾಣೋದಿಲ್ಲ. ಯಾವಾಗ ಹೆಂಗೆ ಕಾಣ್ತದೆ ಅಂತ ಕೇಳಿದ್ರೆ ಆ ಸೂರ್ಯ ಬಿದ್ದಿರೋ ಕಾರಣ ಕಪ್ಪುಗಾಗವಳೆ ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ ಕರ್ತನ ಒಂದು ನೋಡ್ರಿ ಆ ಬೆಳಕು ನಮ್ಮ ಮೇಲೆ ಬೀಳುವಾಗ ಅಲ್ವಾ, ಅವರು ಎಷ್ಟೊಂದು ಹಿಂಸೆ, ಕಷ್ಟ, ದುಃಖ ಇವೆಲ್ಲ ಪಟ್ಟಿದ್ದಾರೆ. ಯಾಕಪ್ಪ ಹಿಂಸೆ ಕಷ್ಟ ಪಡ್ಬೇಕು? ಒಬ್ರು ಕೂಡ ಒಂದು ಪ್ರಶ್ನೆ ಕೇಳಿದ್ರು ನಮ್ಮನ್ನ, ಯಾಕ ಬ್ರದರ್ ಈಗ್ಲೇ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ, ಏನು ಇವಾಗ ನಾವು ಏನ್ ಸುಖವಾಗಿ ಇದ್ದು ಬಿಟ್ವಿ ಅಂತ ಕಷ್ಟ ಪಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ನಾವು ಈಗಿರುವುದೇ ಬಹಳ ಕಷ್ಟ ಹಿಂಸೆನಲ್ಲಿ ಇದ್ದೀರಿ, ಮತ್ತೆ ನೀವು ನಮ್ಮನ್ನ ಕರ್ಸಿ, ನಾವು ಕಷ್ಟ ಹಿಂಸೆದಲ್ಲಿ ಇದ್ದಿದ್ದಕ್ಕೆ ನಾವು ಕ್ರೈಸ್ತರಲ್ಲಿ ಬಂದಿದ್ದೀವಿ. ಈಗ ಬಂದಿರೋ ಕಾರಣದಲ್ಲಿ ಬಂದ ಮೇಲೆ ನೀವ್ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ ಅಷ್ಟು ಕಷ್ಟ ಪಡ್ಬೇಕು, ದುಃಖ ಪಡ್ಬೇಕು ಅಲ್ಲ, ಇವೆಲ್ಲ ಮತ್ತೆ ಇನ್ನ ಏನಿದೆ ನಾವು ದುಃಖ ಕಷ್ಟ ಪಡೋದಲ್ಲಿ, ಇಷ್ಟು ಕಷ್ಟ ಪಡ್ತಾ ಇದೀವಲ್ಲವ ಇನ್ನ ಅಂತ ಹೇಳ್ತಿದ್ದಾರೆ. ಸಹೋದರ ಸಹೋದರರೇ, ನಾವು ಆದ್ರೆ ಇಲ್ಲಿಗೆ ಏನಕ್ಕಪ್ಪ ಕಷ್ಟ ಪಡ್ಬೇಕು, ಏನಕ್ಕೆ ದುಃಖ, ಏನು ಸಂಕಟ, ಇವೆಲ್ಲ ಏನಕ್ಕೆ ಕಷ್ಟ ಪಡ್ಬೇಕು ಅಂತ ಕೇಳಿದ್ರೆ ಇದು ತಂದೆ ದೇವರು ನಮ್ಮ ಒಂದು ನಂಬಿಕೆಯನ್ನು ಅಲ್ವಾ ಸ್ವಲ್ಪ ನಾವು ನಮ್ಮನ್ನ ಶೋಧನೆ ಮಾಡೋದಿಕ್ಕೆ, ನಾವು ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ, ನಮಗೆ ನಾವು ಎಂತವರಪ್ಪ ನಮ್ಮ ಗುಣಲಕ್ಷಣದಲ್ಲಿ ಬೆಳೀತಾ ಇದೀವಿ ಅಂತ ನಾವು ತಿಳ್ಕೊಳ್ಳೋದಿಕ್ಕೆ ತಂದೆಯ ದೇವರು ಕೊಡುವ ಒಂದು ಶೋಧನೆ. ಇದು ಮಾಡ್ಲೇಬೇಕು ಅಂತ ಹೇಳ್ತಾರೆ. ವಾಕ್ಯ ಕೂಡ ಓದೋಣ. 1 ಪೇತ್ರ 1ನೇ ಅಧ್ಯಾಯ, 1 ಪೀಟರ್ 1 ಪೇತ್ರ 1ನೇ ಅಧ್ಯಾಯದಲ್ಲಿ 6ರಿಂದ ಓದಿರೋದು. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೆ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು.
ನೋಡಿದಿರಾ ಸಹೋದರ ಸಹೋದರಿಯರೇ, ಅವ ಹೇಳ್ತಾರೆ ಈ ಒಂದು ಕಷ್ಟ ಸಂಕಟದಲ್ಲಿ ನಿಮ್ಮ ನಂಬಿಕೆ ಬಿಡಬಾರ್ದು. ಕಷ್ಟ ಸಂಕಟ ದುಃಖ ಎಲ್ಲ ಇರ್ತದೆ. ಅವಾಗ ಇರುವಾಗಲೇ ಕೂಡ ನಾವು ನಮ್ಮ ನಮ್ಮ ಒಂದು ಕರ್ತನನ್ನು ನೋಡಿ ನನ್ನ ಪ್ರಿಯನೇ ಅಂತ ಹೇಳ್ತೀವಲ್ಲ, ಅವಾಗ ನಮ್ಮನ್ನ ನೋಡಿ ಹೇಳ್ತಾರೆ ನನ್ನ ನನ್ನ ಪ್ರಿಯಳೇ ಅಂತ ಅವ್ರು ಕರೀತಾರಲ್ಲ. ಅವಾಗ ಹೇಳ್ತಾರೆ ಇನ್ನು ಯಾವಾಗ ಅಂತ ಹೇಳಿದ್ರೆ, ಆ ಚಿನ್ನ ಬಂಗಾರ ಯಾವ ತರ ಶೋಧನೆ ಮಾಡ್ತಾ ಮಾಡ್ತಾ ಇದ್ರು ಕೂಡ ಆತನ ಪ್ರೀತಿಯಲ್ಲಿ ಸ್ವಲ್ಪ ಕೂಡ ಕಡಿಮೆ ಇರಲ್ಲ ಅಂತೆ. ನೋಡ್ರಿ, ಸ್ವಲ್ಪ ಇವೆಲ್ಲ ಇದ್ರೆ ತಾನೆ ನಾವು ಯಾರಂತ ಪ್ರೂವ್ ಮಾಡೋದಿಕ್ಕೆ, ನಾವು ಯಾರಂತ ನಿರೂಪಿಸಿ ನಾವು ತೋರ್ಸ್ಕೊಳ್ಳೋದಕ್ಕೆ, ಅರ್ಹತೆ ನಮ್ಮ ಅರ್ಹತೆ ಏನಂತ ತೋರ್ಸ್ಕೊಳ್ಳೋದಿಕ್ಕೆ ನಮಗೆ ಇವೆಲ್ಲ ಬೇಕೇ ಬೇಕು ಅಂತಾರೆ. ಅವಾಗೆ ನಮ್ಗೆ ಗೊತ್ತಾಗುತ್ತೆ ನಾವು ನಿಲ್ತೀವ ಇಲ್ಲ ಅಂತ. ಎಷ್ಟೋ ಜನ ಈ ಸತ್ಯವನ್ನ ಕೇಳ್ಬಿಟ್ಟು ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಕರೆಯಲ್ಪಟ್ಟು ಎಲ್ಲ ಬಂದಿರೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಸ್ವಲ್ಪ ಕಾಲ ಹೋದ್ಮೇಲೆ ಹೇಳ್ತೀನಲ್ಲ, ಆ ಸುಖ ಅಂತ ಬರುವಾಗ ಆ ಸುಖಕ್ಕೆ ಹೋಗ್ತಾ ಹೋಗ್ತಾ ಏನಾಗಿರ್ತದೆ ಅಂತ ಕೇಳಿದ್ರೆ ಎಲ್ಲ ಭಾರವಾಗಿ ಆಗಿರ್ತದೆ. ಅವ್ರಿಗೆ ಎಲ್ಲ ಭಾರವಾಗಿ ಆಗ್ಬಿಟ್ಟು ಎಲ್ಲ ಅವರು ಇದನ್ನ ಆಗಲ್ಲ ಅಂತ ಹೇಳಿ ಹೊರಗಡೆ ಹೋಗಲ್ಲ. ಅವರು ಈ ಸತ್ಯ ಚೆನ್ನಾಗಿರೋ ಕಾರಣ ಇದಾಗಲ್ಲ ಅಂತ ಹೇಳಿ ಪಾರ್ಷಿಯಲ್ ಆಗಿ ಸುಮ್ನೆ ಬಂದು ನಾವೇನ್ ಮಾಡ್ತೀವಿ, ಸುಮ್ನೆ ಹಂಗೆ ಸತ್ಯ ಇದೆ ಎಲ್ಲೂ ಹೋಗೋದು ಬೇಡ, ಆದ್ರೆ ಆ ಒಂದು ಧೈರ್ಯವನ್ನು ಆ ನಂಬಿಕೆಯನ್ನು ಅದನ್ನ ತೋರ್ಸೋದಕ್ಕೆ ಅವ್ರು ಮುಂದೆ ಬರೋದಿಲ್ಲ. ಹಂಗೆ ಅವ್ರು ಏನಾಗ್ತಾರೆ ಅಂತ ಕೆಲಸ ಸಹೋದರ ಸಹೋದರಿಯರೇ, ಆವಾಗ ಅವ್ರನ್ನ ಆ ಈ ಚಿಂತೆ ಕಷ್ಟ ದುಃಖ ಈ ಸಂಕಟಕ್ಕೆ ಅವರು ಜಾಗ ಕೊಡಲ್ಲ. ಅದ್ರಲ್ಲಿ ಇವೆಲ್ಲ ಬರುವಾಗಲೇ ಇನ್ನ ನನ್ನ ಪ್ರಿಯನೇ ಪ್ರಿಯನೇ ಅಂತ ಕ್ರಿಸ್ತನನ್ನು ತೋರಿಸುವಾಗ ಒಂದು ಕಾಲ ಉಂಟು. ಆ ಕಾಲದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಿನ್ನ ಶೋಧನೆಯನ್ನು ನೀನು ಪ್ರೂವ್ ಮಾಡುವಾಗ ನಾವು ಇರೋಲ್ಲ, ಈ ಲೋಕದಲ್ಲಿ ಇರಲ್ಲ. ತನಕ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಖಂಡಿತ ಈ ಸ್ವಲ್ಪ ಕಾಲ ನೀವ್ ಏನಾಗ್ಬೇಕು ಅಂತ ಕೇಳಿದ್ರೆ ಇವು ಬೇಕೇ ಬೇಕು ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಅದರಲ್ಲಿ ನೀವು ಕೆಳಗೆ ಮತ್ತೆ ವಾಕ್ಯ ಓದಿ ಸಿಸ್ಟರ್, ಅದರಲ್ಲಿ ಕಂಟಿನ್ಯೂ ಮಾಡ್ರಿ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ಕಂಟಿನ್ಯೂ ಮಾಡ್ಲಾ ಬ್ರದರ್? ಆತನು ಕಣ್ಣಾರ ನೋಡಿಲ್ಲ, ನೀವು ನೋಡಿದಿಲ್ಲ, ಅದನ್ನ ಪ್ರೀತಿಸ್ತೀರಿ ಅಲ್ಲ, ಎಷ್ಟು ಸಂತೋಷವಾಗಿ ಅದ್ ಹೇಳ್ತಾರೆ. ನೀನ್ ಕಣ್ಣಾರ ನೋಡಿಲ್ಲ ಕೂಡ, ಆದ್ರೆ ಕೂಡ ಅವ್ರನ್ನ ಪ್ರೀತಿಸಿ ನಿಮ್ಮ ಪ್ರೀತಿ ಹೆಂಗ್ ತೋರಿಸ್ತೀರ, ಅದನ್ನ ಅವ್ರ ಮೇಲೆ ಇಟ್ಟಿರುವ ಪ್ರೀತಿ ಹೆಂಗ್ ತೋರಿಸ್ತೀವಿ? ಆ ಪ್ರೀತಿ ನಮ್ಮ ಮೇಲೆ ಬರುವ ಈ ಒಂದು ಏನ್ರಿ ಈ ಅಗ್ನಿ ಅಂತ ಕೇಳಿದ್ರೆ, ಈ ಅಗ್ನಿ ಪರಿಶೋಧನೆ ನಮ್ಮಲ್ಲಿ ಬರುವಾಗ ಕೂಡ ಕ್ರಿಸ್ತನ ಮೇಲೆ ಇರುವ ಪ್ರೀತಿ, ನಾನು ಸತ್ಯದ ಮೇಲೆ ಇಟ್ಟಿದ್ದಂತ ಪ್ರೀತಿ ನಾನು ತೋರಿಸುವಾಗ, ಅವಾಗ ಹೇಳ್ಬಿಟ್ರಲ್ಲ ನನ್ನ ಪ್ರಿಯಳೇ ಅಂತ ಹೇಳುವಾಗ ಅವಳು ಕಪ್ಪುಗಾಗ್ಬಿಟ್ಲಿದ್ದು ಅಂತ ಹೇಳ್ತಾರೆ. ಕಪ್ಪುಗಾಗ್ಬಿಟ್ಲು ಅಂತ ಕೇಳಿದ್ರೆ, ಎಷ್ಟೋ ಶೋಧನೆ ಮಾಡಿದ್ರೆ ಕೂಡ ಅವಳ ಗುಣಲಕ್ಷಣಗಳು ನೋಡ್ಬೇಕು, ಬಹಳ ದೀನ ಮನಸ್ಸುಳ್ಳವರಾಗಿ ಇರೋರು ಯಾರೋ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ, ಈ ಚಿನ್ನದಂತ ಈ ಬಂಗಾರದಂತ ಅವರು ಬಹಳ ಒಂದು ಹಾಗೆ ಚಮಕ್ ಚಮಕ್ ಅಂತ ಹೇಳಿದಾಗ ಅದನ್ನು ಶೈನಿಂಗು ಅಲ್ವಾ. ಶೋಧನೆ ಮಾಡ್ತಾ 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 ಅದರ ಒಂದು ಏನಾಗುತ್ತೆ ಅಂತ ಕೇಳಿದ್ರೆ ಇನ್ನ ಶೋಧನೆ ಆಗಿ ಇರ್ತದೆ. ಆಮೇಲೆ ಅದು ಫಿನಿಶ್ ಮಾಡಿ ಸಿಸ್ಟರ್, ಹಂಗೆ ಓದಿ ಫಿನಿಶ್ ಮಾಡ್ರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನೋಡ್ರ, ಇದು ನೋಡೇ ಇಲ್ಲ. ನೋಡ್ರಿ, ಒಂದು ವಿಷಯ ನೋಡ್ಬೇಕಾದ ಸಹೋದರ ಸಹೋದರಿಯರೇ, ಈ ಕ್ರಿಸ್ತನನ್ನು ನಾವು ನೋಡಿಲ್ಲ, ತಂದೆಯಾದವ್ರು ನೋಡಿಲ್ಲ, ಅಪೊಸ್ತಲರುಗಳನ್ನು ನೋಡಿಲ್ಲ. ಆದ್ರೆ ಇಸ್ರೇಲ್ ಮಕ್ಕಳು ಹಂಗಲ್ಲ. ಅವ್ರು ಯಾಗಿದ್ರು ಅಂತ ಹೇಳಿದ್ರೆ, ಅವರು ಮುಂಚೆನೆ ತಂದೆಯ ದೇವರ ಒಂದು ಏನ್ರಿ ಅವರ ಒಂದು ಧ್ವನಿ ಕೇಳವ್ರೆ, ಒಂದು ಮಾತು ಕೇಳವ್ರೆ, ಕ್ರಿಸ್ತನನ್ನು ಆತ್ಮೀಯ ರೀತಿಯಲ್ಲಿ ಕ್ರಿಸ್ತನನ್ನು ನೋಡವ್ರೆ ಅಲ್ವಾ. ಎಷ್ಟೊಂದು ಆತನ ಅದ್ಭುತಗಳು ಶಕ್ತಿಯನ್ನೆಲ್ಲ ತಂದೆಯ ದೇವರವ್ರಿಗೂ ತೋರ್ಸ್ಕೊಟ್ಟಿದ್ದಾರೆ. ಎಲ್ಲ ಆರಾಧನೆ ಮಾತ್ರ ಅಲ್ಲ, ಅಲ್ಲಿರೋ ಪಿತೃಗಳೆಲ್ಲ ಅವ್ರ ಮುಖಾಂತರ ಮಾತಾಡಿದ್ದಾರೆ. ಇವೆಲ್ಲ ನೋಡಿದವರು ಅವರು ನಮಗೆ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದಿಲ್ಲ, ಬರೀ ವಾಕ್ಯ ರೀ, ಬರೀ ವಾಕ್ಯ. ಯಾರೋ ಒಬ್ರು ನಮಗೆ ಬೋಧನೆ ಮಾಡ್ತಾವ್ರೆ, ಯಾರೋ ಒಬ್ರು ನಮಗೆ ಕ್ರಿಸ್ತನು ಹಿಂಗೆ ಇದ್ದನು ಅಂತ ಹೇಳಿರೋ ವಿಷಯ ಕಾರಣ ಈ ವಾಕ್ಯದಲ್ಲಿ ಬರ್ದಿರೋ ವಿಷಯಗಳನ್ನ ನಾನು ನಂಬಿ ಕ್ರಿಸ್ತನು ಹೀಗೆ ಇದ್ದಾನೆ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ನಾವು ಕಟ್ಟಿಕೊಂಡಿರುವ ಆತ ಪ್ರೀತಿ, ಅವ್ರ ಮೇಲೆ ಇಟ್ಟಿರುವ ಪ್ರೀತಿ, ಇವೆಲ್ಲ ನೋಡ್ತಾರಲ್ಲ. ನೋಡ್ರಿ, ಎಷ್ಟು ನಂಬಿಕೆ ಆ ರೂಪವತಿ ಇದೆ ರೀ. ರೂಪವತಿ
ನೀವು ನಮ್ಮನ್ನ ನೋಡಿ ಹೇಳ್ತಾರೆ, ನೀನ್ ರೂಪವದಿಯೇ ಅಂತ ಹೇಳ್ತಾರೆ, ನನ್ನಂಗೆ ರೂಪವದಿಯೇ, ನಿನ್ನ ಶೋಧನೆ, ನಿನ್ನ ನಂಬಿಕೆ ಎಲ್ಲ ಯಾವುದೋ ಒಂದು ಪರಿಶೋಧನೆ ಇದೆ ಅಂತ ಕೇಳಿದ್ರೆ, ಈ ಬಂಗಾರ ಹೆಂಗೆ ಶೋಧನೆ ಆಗ್ತದೋ ಆ ಒಂದು ಅಗ್ನಿಯಿಂದ ಆ ಒಂದು ಏನ್ರಿ ಆ ಒಂದು ಅಗ್ನಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶೋಧನೆ ಹಾಕಿ ನಿಮ್ಮನ್ನ ಸೋದರ ಸೋದರರೇ ಆ ಶೋಧನೆ ಒಳಗೆ ಹಾಕಿ ನೀನ್ ಯಾರು ಅಂತ ತೋರ್ಸ್ಕೊಳ್ಳೋಕೆ ನಮಗೆ ಅವಕಾಶ ಸಿಕ್ಕಿದೆ. ಸೋದರ ಸೋದರ ಈಗಿರುವಾಗ ನಾವು ನೋಡಿದಂತ ವಿಷಯ ನೋಡ್ತೀವಿ ಅಲ್ವಾ. ಇಲ್ಲಿ ಹೂವ ಅಂತ ಬರ್ತದೆ. ಇಲ್ಲಿಗೆ ಎಣ್ಣೆದ ಬಗ್ಗೆ ಮಾತಾಡಿದೀವಿ. ಎಣ್ಣೆ ಏನಪ್ಪಾ ಅಂತ ಕೇಳಿದ್ರೆ ದೇವ್ರ ತಂದೆ ದೇವರು ಕೊಡುವ ಆ ಪರಿಶುದ್ಧಾತ್ಮ. ಆ ಪರಿಶುದ್ಧಾತ್ಮವನ್ನು ನಾವು ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಅದನ್ನ ನಮ್ಮಲ್ಲಿ ಇದ್ದು ಅದನ್ನ ಹಾರಿಕೊಳ್ಳಿದಿರ ನಾವು ನೋಡ್ಬೇಕು ಅಂತ ಹೇಳ್ತಾರೆ. ಅದೇ ತರ ಇನ್ನೊಂದು ವಾಕ್ಯ ಕೂಡ ಅದನ್ನ ಹೆಬ್ರಿಯರಿಗೆ 12ನೇ ಅಧ್ಯಾಯ 23ನೇ ವಾಕ್ಯ. ಹೆಬ್ರಿಯರಿಗೆ 12ನೇ ಅಧ್ಯಾಯ 23ನೇ ವಾಕ್ಯ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಸಾರ್ವತ್ರಿಕ ಸಂಘಕ್ಕೂ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಬನ್ನಿರಿ. ಈಗ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪರಲೋಕದಲ್ಲಿ ಹೆಸರು ಬರೆದಿಕೊಂಡಿರುವ ಚೊಚ್ಚಲ ಮಕ್ಕಳು ಅಂತ ಹೇಳ್ತಾರೆ. ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಇವರೇ ಯಾರಂತ ಕೇಳಿದ್ರೆ ಸಭೆಯಾಗಿರೋರು. ನೋಡಿ ಇವ್ರ ಹೆಸರೆಲ್ಲ ಎಲ್ಲಿ ಬರ್ದವೆ ಅಂತ ಕೇಳಿದ್ರೆ ಪರಲೋಕದಲ್ಲಿ ಬರ್ದೇವೆ ಅಂತ ಹೇಳ್ತಾರೆ. ಇದೇನಪ್ಪ ಪರಲೋಕದಲ್ಲಿ ಬರ್ದಿದ್ಯಾ? ನಮ್ಮ ಹೆಸರುಗಳೆಲ್ಲ ಪರಲೋಕದಲ್ಲಿ ಬರ್ದವಯ್ಯ? ಹೇಳಿ. ಪರಲೋಕದಲ್ಲಿ ಒಂದು ಪುಸ್ತಕ ಉಂಟು, ಒಂದು ಪುಸ್ತಕ ಇದೆ, ಪರಲೋಕದಲ್ಲಿ ನಮ್ಮ ಹೆಸರೆಲ್ಲ ಪರಲೋಕದಲ್ಲಿ ಬರ್ದಿದ್ಯಾ ಅಂತ ನಾವು ಎಲ್ಲ ಕೆಲವರು ತಿಳ್ಕೊಂತಾರೆ. ಪರಲೋಕದಲ್ಲಿ ನಮ್ಮ ಹೆಸರೆಲ್ಲ ಬರ್ದವೆ ಅಲ್ವಾ ಅಂತ ಹೇಳುವಾಗ ಪರಲೋಕದಲ್ಲಿ ಕರೆಕ್ಟ್ ಹೇಳಿ. ದೇವರ ಮನಸ್ಸು, ದೇವರ ಮನಸ್ಸಲ್ಲಿ, ಹೌದು ಅಲ್ವಾ, ದೇವರ ಮನಸ್ಸಲ್ಲಿ ಆತನ ನೂತನ ಸೃಷ್ಟಿಯಾಗಿ ಯಾರು ಕ್ರಿಸ್ತನನ್ನು ಆತನ ಒಂದು ಸ್ವರೂಪಿಗೆ ಮುಂದೆ ಬಂದು ಈ ಲೋಕದ ಜೀವವನ್ನು ಬಿಟ್ಟು ನಾನು ಕ್ರಿಸ್ತನಲ್ಲಿ ಇಷ್ಟು ನೋಡ್ದಿರಾ ಕೂಡ ಕ್ರಿಸ್ತನನ್ನು ನೋಡ್ಲಿಲ್ಲ, ಆದ್ರೆ ಕೂಡ ವಾಕ್ಯದ ಮಾತ್ರವೇ, ವಾಕ್ಯದಿಂದ ಅದಕ್ಕೆ ಹೇಳ್ತಾರೆ ನಮ್ಮನ್ನ ವಾಕ್ಯದಿಂದ ಹುಟ್ಟಿರೋರು, ಜನಿಸಲ್ಪಟ್ಟಿರೋರು ಇವರು. ನೋಡ್ರಿ ಯಾಕೆ ಹೇಳ್ತಾರೆ ಇವೆಲ್ಲ ಅಂತ ಹೇಳಿದ್ರೆ ಯಾವುದನ್ನು ನೋಡಿಲ್ಲ, ಯಾವ ಮಹಿಮೆಯನ್ನು ನೋಡಿಲ್ಲ, ಬರೀ ವಾಕ್ಯವನ್ನ ಇಟ್ಟುಕೊಂಡು ಆ ವಾಕ್ಯನ ನಂಬಿ ನಮಗೆ ಪ್ರಿಯನಾಗಿದ್ದ ಕ್ರಿಸ್ತನು ನಮ್ಮನ್ನ ರಕ್ಷಣೆ ಮಾಡಿದಾನೆ, ಮುಂದೆ ನಾವು ಕೂಡ ಆತನಲ್ಲಿ ಆ ಮೊದಲಿಗೀತಿಯಾಗಿ ನಾವು ಕೂಡ ಆತನಲ್ಲಿ ಸೇರ್ತೀವಿ ಅಂತ ನಂಬಿಕೆ ಮನಸ್ಸಲ್ಲಿ ಇಟ್ಟಿದೀವಲ್ಲ, ಅದಕ್ಕೆ ನೋಡ್ಬಿಟ್ಟು ಏನಂತಾರೆ ಇವರೆಲ್ಲ ವಾಕ್ಯದಿಂದ ಜನಿಸಲ್ಪಟ್ಟವರು ಅಂತ. ಅದಕ್ಕೆ ಒಂದು ಅದ್ಭುತ ನಮಗೆ, ಅದಕ್ಕೆ ಇಷ್ಟೊಂದು ಆಶೀರ್ವಾದ ನೋಡ್ರಿ. ಅವ್ರಿಗೆ ಇಸ್ರಾಯೇಲ್ ಮಕ್ಕಳಿಗೆ ಕರೆಯಲ್ಪಟ್ಟಿದ್ರು ಕೂಡ ಅವ್ರಿಗೆ ಕೊಟ್ಟಿರುವ ಮಹಿಮೆದಂತ ಒಂದು ಆಶೀರ್ವಾದ ಏನಂತ ಕೇಳಿದ್ರೆ ಪರಲೋಕ ಆಶೀರ್ವಾದ ಇಲ್ಲ, ಪರಲೋಕ ಆಶೀರ್ವಾದ ಇಲ್ಲ. ಆತ್ಮೀಯ ರೀತಿಯಲ್ಲಿ ಅವ್ರ ಹತ್ರ ಮಾತಾಡಿದ್ರು ಹೊತ್ತು ಅವ್ರಿಗೆ ಲೋಕದ ಪ್ರಕಾರ ಆಶೀರ್ವಾದ ಉಂಟು. ಆದ್ರೆ ನಮಗೆ ಸಹೋದರ ಸಹೋದರರೇ ಯಾವುದನ್ನು ಕೂಡ ನೋಡಿಲ್ಲ, ಆದ್ರೆ ಬರೀ ವಾಕ್ಯದ ಮುಖಾಂತರ ನೋಡಿರೋರಿಗೆ ಪರಲೋಕದಲ್ಲಿ ಹೆಸರು ಅಂತ ಹೇಳುವಾಗ ತಂದೆಯ ದೇವರ ಮನಸ್ಸಲ್ಲಿ ಆತನಲ್ಲಿ ಬರೆದುಕೊಂಡಿದೀವಿ ಅಂತ ವಾಕ್ಯ ಹೇಳುತ್ತೆ. ಇದು ನಮಗೆ ನೋಡ್ರಿ ಇದು ಬಹಳ ಮುಖ್ಯ ಸಹೋದರ ಸಹೋದರಿಯರು. ಒಬ್ಬೊಬ್ರು ಕೂಡ ಸಹೋದರನ ಮನಸ್ಸಲ್ಲಿ ಇಟ್ಟುಕೊಂಡು ಇದನ್ನ ನಾವು ಮುಂದೆ ಒರೆಸ್ಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ನೋಡ್ರಿ ಪರಲೋಕದಲ್ಲಿ ಬರೆದಿರುವ ನಿಮ್ಮ ಹೆಸರುಗಳು ಅಂತ ಹೇಳುವಾಗ ನಾವು ಯಾವ ತರ ಇರ್ಬೇಕು ಅಂತ ಹೇಳ್ತಾರೆ. 1ನೇ ಪೇತ್ರರು 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಮ್ಮನ್ನ ಕರೆಯಲ್ಪಟ್ಟು ನೋಡ್ರಿ ವಾಕ್ಯ ಓದೋಣ. 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಸಾಕು ಸರಿ ಸಹೋದರ ನೋಡುವಾಗ ನೀವು ನಿಮ್ಮನ್ನು ನೋಡ್ರಿ ಕತ್ತಲದಿಂದ ನಮ್ಮನ್ನ ಅಕ್ಷರಕರವಾದ ಬೆಳಕಿಗೆ ನಾವು ಸೇರಿದವರಾಗಿ ನಮ್ಮನ್ನ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಕರೆಯಲ್ಪಟ್ಟಿದೀವಿ. ಅದು ಮಾತ್ರ ಅಲ್ಲ, ನಾವು ಯಾವ ತರ ನಮ್ಮನ್ನ ಕರೆಸಿದ್ದಾರೆ ಅಂತ ಕೇಳಿದ್ರೆ ಯಾಜಕರಾಗಿ ಅಂತ ಹೇಳ್ತಾರೆ, ಯಾಜಕರಾಗಿ ನಮ್ಮನ್ನ ಕರೆಸಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ ಸಹೋದರ ಸಹೋದರಿ. ಇದು ಕೂಡ ನಮಗೆ ಬಹಳ ಮುಖ್ಯ.
ಯಾವ ಒಂದು ವಿಷಯ ತಂದೆಯ ದೇವರು ಕತ್ತಲಲ್ಲಿ ಇದ್ದಂತ ನಮ್ಮನ್ನ ಕರೆಸಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಯಾಜಕರಾಗಿ ಕರೆಸಿದ್ದಾರೆ. ಅದು ಮಾತ್ರ ಅಲ್ಲ, ವಾಕ್ಯ ನೋಡುವಾಗ ನೀ ನೋಡ್ರಿ ಅಲ್ಲಿಗೆ ಒಂದು ಪ್ರಜಾ ಏನಂತ ಕೇಳಿದ್ರೆ ಸಿಸ್ಟರ್ ಅದು ವಾಕ್ಯ ಓದ್ರಿ ಮತ್ತೆ. ಪ್ರಚಾರ ಮಾಡುವವರು ಆಗಿದ್ದೀಯ ಅಂತ ಹೇಳಿದ್ರೆ ಒಂದು ಏನಾಗ್ತದೆ ನೇಷನ್. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರು ಆಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೋಡಿದ್ರ ಮೀಸಲಾದ ಜನರು ಅಂತ ಹೇಳ್ತಾರೆ. ಮೀಸಲಾದ ಜನರು ಅಂತ ಹೇಳೋದಕ್ಕೆ ಏನು ವಿಷಯ ಗೊತ್ತಾ? ಮೀಸಲಾದ ಜನರು ಅಂತ ಹೇಳಿದ್ರೆ ದ ಹೋಲಿ ನೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಮೀಸಲಾದ ಜನರು ಅಂತ ಹೇಳ್ತಾರೆ. ನೋಡ್ರಿ, ಅದಕ್ಕೆ ಅವ್ರಿಗೆ ಹೇಳುವಾಗ ಅವ್ರು ಕೂಡ ಒಂದು ಅವಕಾಶ ಸಿಕ್ತು. ಮೀಸಲಾದ ಜನಾಂಗವಾಗಿ ಇರೋದಕ್ಕೆ ಒಂದು ಅವಕಾಶ ಸಿಕ್ತು, ಅದನ್ನ ಕಳ್ಕೊಂಡ್ರು. ಆದ್ರೆ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಈ ಜನ ಮೀಸಲಾದ ಜನರು ಅಂತ ಹೇಳ್ತಾರೆ. ಯಾವ ತರ ಜನಾಂಗವು ಅಂತ ಹೇಳಿದ್ರೆ ಇವರು ಸಹೋದರ ಸಹೋದರಿ ನಮಗೆ ಈ ವರ್ಣಿಸಿ ನೋಡೋದಂತ ನೋಡ್ತೀವಿ. ಹೀಗಿರುವಾಗ ನಮ್ಮನ್ನ ಈಗ ಆ ಬರೀ ಎಣ್ಣೆ ಮಾತ್ರ ಹಾಕ್ಬಿಟ್ರೆ, ಈ ಎಣ್ಣೆದಿಂದ ಮಾತ್ರ ಬರೀ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಇವಾಗ ನೋಡ್ರಿ ಪರಿಶುದ್ಧ ಆತ್ಮ ನಮ್ ಪವಿತ್ರ ಆತ್ಮ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಮಗೆ ಅದಿದ್ದಂತ ಹೂವು ಅಂದ್ರೆ ಏನಂತ ನಮಗ್ ಗೊತ್ತಾಯ್ತು. ಅದರಲ್ಲಿ ಪವಿತ್ರ ಆತ್ಮ ಕೊಟ್ಟಿದ್ರು. ಅದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ನಾವೇನಾಗಿದ್ವಿ ಅಂತ ಕೇಳಿದ್ರೆ ಸುಮ್ನೆ ಇರಂಗಿಲ್ಲ. ಈಗ ನಾವ್ ಏನು ಆಗ್ಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರರೇ ಹೇಳ್ತಾರೆ, ನೀವು ಈ ಲೋಕಕ್ಕೆ ಆ ಎಣ್ಣೆ ಹಾಕಿರುವ ಕಾರಣ ಏನು, ಪವಿತ್ರ ಆತ್ಮ ಕೊಟ್ಟಿರುವ ಕಾರಣ ಏನಂತ ಕೇಳಿದ್ರೆ ಈ ಲೋಕಕ್ಕೆ ನೀವು ಬೆಳಕಾಗಿ ಇರ್ಬೇಕು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ ನೋಡ್ರಿ. ಯು ಕೆನಾಟ್ ಬಿ ಆಫ್ಟರ್ ರಿಸೀವಿಂಗ್ ದೇವರ ವಾಕ್ಯವನ್ನು ನಾವು ಹೊಂದಿಕೊಂಡ ಮೇಲೆ ನಾವು ಏನಾಗ್ಬೇಕಂತ ಕೇಳಿದ್ರೆ ನಾವ್ ಏನಾಗ್ಬೇಕ್ರಿ ಸಹೋದರ ಸಹೋದರರೇ? ಬೆಳಕಾಗಿ ಇರ್ಬೇಕು. ಕತ್ತಲಲ್ಲಿ ಇರುವ ಈ ಲೋಕಕ್ಕೆ ನಾವು ಬೆಳಕಾಗಿ ಇರ್ಬೇಕು ಅಂತ ಹೇಳ್ತಾರೆ. ವಾಕ್ಯ ಓದೋಣ ಕೂಡ. ಯಾವುದು? ಫಿಲಿಪಿಯದಲ್ಲಿ 2ನೇ ಅಧ್ಯಾಯ ಅಲ್ಲ, ಮತ್ತೆ 5ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. ಮತ್ತೆ 5ನೇ ಅಧ್ಯಾಯ 14ನೇ ವಾಕ್ಯ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಅದು ನೋಡಿದ್ರ, ನೀವು ಈ ಲೋಕಕ್ಕೆ ನೀವೇನಾಗಿದ್ರಿ ಅಂತ ಕೇಳಿದ್ರೆ ಬೆಳಕಾಗಿದ್ದೀರಾ. ಇವಾಗ ನೀನ್ ಕೊಟ್ಟಿರುವ ಬೆಳಕಲ್ಲಿ ನೀವು ನಿಮಗೆ ಕೊಟ್ಟಿರುವ ಆ ಎಣ್ಣೆ ಕೊಟ್ಟು ಬೆಳಕನ್ನ ನಿನಗೂ ಕೊಡುವಾಗ ನೀನ್ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಆ ಮೇಚೆ ಕೆಳಗೆ ಇಡಬಾರ್ದು ಅಂತ ಹೇಳ್ತಾರೆ. ದೀಪ ಸ್ತಂಭ ಮೇಲೆ ಇರ್ಬೇಕು ನೀನು ಬೆಳಕಾಗಿ ಇರ್ಬೇಕು. ಯು ಶುಡ್ ಬಿ ಎ ಲೈಟ್ ಅಂತ ಹೇಳ್ತಾರೆ. ಲೈಟ್ ಆಗಿರ್ಬೇಕು ಅಂದ್ರೆ ಈ ಲೋಕಕ್ಕೆ ನಾವು ಬೆಳಕು ಹೆಂಗಿರ್ತೀವಿ? ಈ ಲೋಕದಲ್ಲಿ ಎಲ್ಲರೂ ಕತ್ಲಾಗಿರ್ತಾರೆ ಅಲ್ವಾ? ಎಲ್ಲವೂ ಕತ್ಲಾಗಿರ್ತದೆ. ಈ ಲೋಕದಲ್ಲಿ ನಮ್ಮ ಪಕ್ಕದ ಮನೆಯಾಗಿರ್ಲಿ, ನಮ್ಮ ಜೊತೆಗಿರೋರಾಗ್ಲಿ, ನಮ್ಮ ಕುಟುಂಬದಲ್ಲಿ ಇರೋರಾಗ್ಲಿ, ಈ ಲೋಕದಲ್ಲಿ ಇರೋರು ಎಲ್ಲ ಕೂಡ ಆ ಕತ್ಲಲ್ಲಿ ಇರುವಾಗ ಅಲ್ಲಿಗೆ ಏನಾಗಿತ್ತಂತ ಕೇಳಿದ್ರೆ ಅಲ್ಲಿ ಒಂದು ಬೆಳಕು ಬರುವಾಗ ಬೆಳಕಿಗೂ ಕತ್ತಲಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಅಲ್ಲಿ ಬೆಳಕು ಬರುವಾಗ ಅಲ್ಲಿಗೆ ಕತ್ತಲು ಆಟೋಮೆಟಿಕ್ ಏನಾಗುತ್ತೆ ಅಂತ ಕೇಳಿದ್ರೆ ಹೋಗ್ಬಿಡುತ್ತೆ ಅಲ್ವಾ? ಒಂದು ವೇಳೆ ಕತ್ತಲು ಇರುವ ಜಾಗದಲ್ಲಿ ಬೆಳಕು ಇರೋದಿಲ್ಲ, ಬೆಳಕು ಬಂದ್ಬಿಟ್ರೆ ಅಲ್ಲಿ ಕತ್ತಲು ಇರೋದಿಲ್ಲ. ಹಾಗಿರುವಾಗ ಇವಾಗ ಏನ್ ಹೇಳ್ತಾರೆ, ನೀವೆಲ್ಲ ಕತ್ತಲಾಗಿ ಇರುವ ಜಾಗದಲ್ಲಿ ನೀವು ಏನಾಗಿ ಇರ್ಬೇಕು ಅಂತ ಹೇಳಿದ್ರೆ ನೀವು ಬೆಳಕಾಗಿ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ ಸಹೋದರ ಸಹೋದರರೇ? ಇದು ಬಹಳ ಮುಖ್ಯ ನಮಗೆ. ನಾವು ಹೊಂದ್ಕೊಂಡಿದ್ರಿ. ಈಗ ನೋಡ್ರಿ, ಇದಕ್ಕೆ ಹೇಳ್ತಾರೆ ಚಿನ್ನದಂತ ನಿಮ್ಮನ್ನ ಕರೆಯಲ್ಪಟ್ಟಿದ್ದೀರಾ. ನೀವು ಒಂದು ಯಾಜಕನಾಗಿ ಆರೋನಕ್ಕೆ ಕರೆದಂಗೆ ನಮಗ್ ಕೂಡ ಒಂದು ಕರೆಯನ್ನ ಸಿಕ್ಕಿದೆ. ಫಲವನ್ನು ಕೊಡಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಆ ಪುನರ್ತನ ಹೊಂದಿಕೊಳ್ಳೋದಕ್ಕೆ ನಾವು ಬ್ಯಾಪ್ಟಿಸಮ್ ನಮಗೇನು ಪುನರ್ತನದ ಆಗೋದಕ್ಕೆ ದೀಕ್ಷಾಸ್ಥಾನ ಮುಖಾಂತರ ಕ್ರಿಸ್ತನಲ್ಲಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಇವೆಲ್ಲ ಸರಿ. ಅದೆಲ್ಲ ಇಲ್ದಿರೋ ಕೂಡ ಈ ಒಂದು ದೀಪಸ್ತಂಭದಲ್ಲಿ ನಮಗೆ ಅದರಲ್ಲಿ ಕೊಟ್ಟಿದ್ದಂತ ಎಣ್ಣೆ ಯಾತಕ್ ಕೊಟ್ರು? ಬರೀ ಎಣ್ಣೆ ಇದ್ದು ಬಿಟ್ರೆ ಸಾಕಾ? ಆ ಎಣ್ಣೆ ನೋಡ್ರಿ, ಆ ಕಣಿಗಳು ಇದ್ರು, ಆ ಕಣಿಕೆಗಳು ಅವರಲ್ಲಿ ಎಣ್ಣೆ ಕಡಿಮೆ ಆಗಿತ್ತು ಅಂತ ಕೇಳಿದ್ರೆ ಎಣ್ಣೆ ಮಾತ್ರ ಮುಖ್ಯ ಅಲ್ಲ. ಆ ಎಣ್ಣೆ ಯಾಕೆ ಕಡಿಮೆ ಆಯ್ತು ಅಂತ ಕೇಳಿದ್ರೆ ಅಲ್ಲಿ ಬೆಳಕು ಹಾರೋಗಿತ್ತು. ಆ ಬೆಳಕು ಬಹಳ ಮುಖ್ಯ ಅಲ್ಲ. ಆ ಎಣ್ಣೆ ಜಾಸ್ತಿ ಇರೋದು ಕಮ್ಮಿ ಇರೋದು ಅದಲ್ಲ ಮುಖ್ಯ. ಅಲ್ಲಿ ಬೆಳಕು ಹಾರು ಹೋಗ್ಬಾರ್ದು. ಅದರಲ್ಲಿ ಅವರು ಬೆಳಕು ಬಹಳ ಮುಖ್ಯ ನಮಗೆ. ಅದಕ್ಕೆ ಸಹೋದರ ಸಹೋದರಿ ಇನ್ನೊಂದು ವಾಕ್ಯ ಕೂಡ ಓದೋಣ. ಫಿಲಿಪಿಯರಿಗೆ 2ನೇ ಅಧ್ಯಾಯ 14-15ನೇ ವಾಕ್ಯ ಓದ್ರಿ. ಫಿಲಿಪಿಯರಿಗೆ 2ನೇ ಅಧ್ಯಾಯ
14-15. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ದೋಷವಿಲ್ಲದವರು, ಕೇಡು ಮಾಡದವರು, ನಿಂದಾರಹಿತರು ಆದ ದೇವಪುತ್ರರಾಗಿ ವಕ್ರವುಳ್ಳ ದುಷ್ಟ ಜನಾಂಗದ ಮಧ್ಯದಲ್ಲಿ ಜೀವದಾಯಕ ವಾಕ್ಯವನ್ನು ಹಿಡಿದುಕೊಂಡು ಒಂದ್ ನಿಮಿಷ ಲೋಕದಲ್ಲಿ ಇಲ್ಲಿ ನಿಲ್ಲಿಸ್ಬೇಕು ಸಹೋದರ ಸಹೋದರಿ. ಏನಂತ ಕೇಳಿದ್ರೆ, ಯಾರ ಮಧ್ಯದಲ್ಲಿ ಅಂತೆ? ಗುಣಗುಟ್ಟದೆ ಯಾರ ಮಧ್ಯದಲ್ಲಿ ನಾವು ಇರ್ಬೇಕು ಅಂತ ಹೇಳಿದ್ರೆ, ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರಾಗಿದ್ದಾರೆ. ಯಥಾರ್ಥ ವಕ್ರ ಮನಸ್ಸುಳ್ಳವರಾಗಿ ಬುದ್ಧಿ ಉಳ್ಳವರ ಮಧ್ಯ ಏನ್ ಸರಿಸ್ತಿರೋದು? ವಕ್ರ ಬುದ್ಧಿ ಉಳ್ಳವರ ಮಧ್ಯ ಮೂರ್ಖ ನೋಡು, ಜಾತಿಯ ವಕ್ರ ಮಧ್ಯದಲ್ಲಿ. ಬುದ್ಧಿ ಇರುವ ಮಧ್ಯದಲ್ಲಿ ನಾವ್ ಏನಾಗ್ಬೇಕಂತೆ? ಸಹೋದರ ಸಹೋದರಿ ನೋಡಿ, ಯಾವ ಮಕ್ಕಳಾಗಿರ್ಬೇಕು? ದೇವರ ಒಂದು ನಿಷ್ಕಳಂಕ ಇಲ್ದಿರ ಒಂದು ಮಕ್ಕಳಾಗಿ ಇರ್ಬೇಕು ಅಂತ ಹೇಳ್ತಾರೆ. ಯಾವ ತರ ಈ ವಕ್ರ ಬುದ್ಧಿ ಉಳ್ಳವರು ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಯಾವ ತರ ಇರ್ಬೇಕು ಅಂತ ಹೇಳ್ತಾರೆ. ನಿಷ್ಕಳಂಕ ನಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಅವರೇ ಬೆಳಕು ಉಳ್ಳವರು. ಇನ್ನೊಂದು ನೋಡ್ರಿ, ಇನ್ನೊಂದು 16ನೇ ವಾಕ್ಯ ಕೂಡ ಓದ್ರಿ ಸಿಸ್ಟರ್. ಹಂಗೆ, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಹೀಗೆ ನೋಡ್ರಿ, ಜ್ಯೋತಿ ಮಂಡಲ ಹಾಕಿರುವಾಗ ನೀವು ಕಾಣಿಸ್ಬೇಕು ಅಂತ ಹೇಳಿ. ಹಂಗಾದ್ರೆ ಈ ಬರೀ ಬೆಳಕು, ಈ ಒಂದು ದೀಪಸ್ತಂಭ ಅಂತ ನಾವು ಹೇಳುವಾಗ ಬರೀ ಆ ಹೆಮ್ಮೆಗಾಗಿ ನಾವೇ ದೀಪಸ್ತಂಭ ಹೇಳೋದಲ್ಲ. ನಮ್ಮ ಕ್ರಿಯೆಗಳು ಬಹಳ ಮುಖ್ಯ. ಇವೆಲ್ಲ ನಮ್ಮ ಕ್ರಿಯೆಗಳ ಮುಖಾಂತರ ತೋರಿಸ್ಬೇಕು. ನಾವು ಎಣ್ಣೆಯನ್ನ ತಗೊಂಡಿದ್ದೀವಿ, ಆ ಪವಿತ್ರ ಆತ್ಮವನ್ನ ತಗೊಂಡಿದ್ದೀರಿ, ಅದ್ರ ಬೆಳಕು ಕೊಡ್ಬೇಕು. ಆ ಬೆಳಕು ಬಹಳ ಮುಖ್ಯ. ಆ ಬೆಳಕು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಬೆಳಕು ಕೊಡೋದು ಅಂತ ಹೇಳುವಾಗ ನೋಡ್ರಿ, ನಮಗೆಲ್ಲ ಗೊತ್ತಿದ್ದಂತ ಒಂದು ಮುಖ್ಯವಾಗಿ ವಿಷಯ ಯಾವ್ದಂತ ಹೇಳಿದ್ರೆ, ಕ್ರಿಸ್ತನು ಒಂದು ವಿಷಯ ಹೇಳ್ತಾರ್ರಿ, ನಿಮ್ಮಲ್ಲಿ ಏನಾಗಬಾರ್ದು ಅಂತ ಹೇಳಿದ್ರೆ ಸಾರಿ ನೋಡ್ರಿ, ಒಂದು ವಾಕ್ಯ, ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯಗಳೇ, ಆದ್ರೆ ಕೂಡ ಇದು ಬಹಳ ಮುಖ್ಯ ಒಂದು ವಿಷಯ. ಏನಂತ ಕೇಳಿದ್ರೆ, ಈ ಚಿಕ್ಕ ವಿಷಯಗಳು ಹೇಳ್ಬೇಕಾಗಿರ್ತದೆ. ನೋಡ್ರಿ, 5ನೇ ಅಧ್ಯಾಯ, ಮತ್ತೆ 5ನೇ ಅಧ್ಯಾಯ 13-14 ಓದ್ರಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಜ್ಞಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಅದು ಮನೆಯವರೆಲ್ಲರಿಗೆ ಸಾಕು. ಸಿಸ್ಟರ್ ಏನ್ ಹೇಳ್ತಾನೆ ಕೇಳಿದ್ರೆ, ಈ ಲೋಕಿಗೆ ಮೊದಲು ಇದು ಎರಡು ನೀವು ಎಲ್ಲಿ ನೋಡಿದ್ರೆ ಕೂಡ ನೀವು ಈ ಭೂಮಿಗೆ ಏನಾಗಿದ್ದೀರಿ ಅಂತ ಕೇಳಿದ್ರೆ ಉಪ್ಪಾಗಿದ್ದೀರಿ ಅಂತ ಹೇಳ್ತಾರೆ ಅಲ್ವೇ? ಉಪ್ಪಾಗಿದ್ದೀರಿ. ಆಮೇಲೆ ಹೇಳ್ತಾರೆ, ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ. ಎರಡು ಉಪ್ಪು ಬೆಳಕು ಎರಡು ಕಡೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಲ್ವಾ ಸಹೋದರ ಸಹೋದರಿಯರೇ? ಈ ಉಪ್ಪು ಬೆಳಕು ಇದು ಎರಡಕ್ಕೂ ಸಂಬಂಧ ಉಂಟು, ಒಂದು ದೊಡ್ಡ ಸಂಬಂಧ ಉಂಟು. ಅದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಉಪ್ಪು ರುಚಿಯನ್ನ ಕಳ್ಕೊಂಡ್ಬಿಟ್ರೆ ಇದನ್ನ ಎಲ್ಲಿ ತಗೊಂಡು ಹಾಕ್ತಾರಂತೆ? ಹೊರಗೆ ಹಾಕ್ತಾರಂತೆ ಅಲ್ವಾ? ಕರೆಕ್ಟಾ? ಸರಿ. ಎಲ್ಲಾದ್ರೆ ನೀವು ಉಪ್ಪಲ್ಲಿ ರುಚಿ ಹೋಗಿ ಯಾರಾದ್ರೂ ಇದು ಒಳಗಡೆ ಹಾಕಿರೋದು ನೋಡಿದೀರಾ? ಇಲ್ಲ ಬ್ರದರ್. ಸರಿ, ಎಲ್ಲಾದ್ರೂ ಉಪ್ಪಿಗೆ ರುಚಿ ಹೋಗಿರೋದನ್ನ ನೋಡಿದೀರಾ ನೀವು? ಉಪ್ಪಿಗೆ ಅದೇ ರುಚಿ ಇದ್ದೇ ಇರ್ತದೆ. ಅದ ಕ್ರಿಸ್ತನಲ್ಲಿ ಹೇಳುವಾಗ ನೋಡ್ರಿ, ಉಪ್ಪಿಗೆ ರುಚಿ ಇಲ್ದಿರೋ ಹೋಗ್ಬಿಟ್ರೆ ಅದನ್ನ ತಗೊಂಡು ಹೊರಗಡೆ ಹಾಕ್ಬಿಡ್ತಾರೆ, ಅದನ್ನ ಎಲ್ಲ ತುಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ವಾಕ್ಯ. ನೀವು ಎಲ್ಲಿ ಕೂಡ ಈ ಲೋಕದಲ್ಲಿ ಎಲ್ಲಿ ಕೂಡ ಒಂದು ಎಕ್ಸಾಂಪಲ್ ಎಲ್ಲಾದ್ರೆ ಒಂದು ಉದಾಹರಣೆ ಎಲ್ಲಾದ್ರೂ ತೋರ್ಸ್ರಿ, ಉಪ್ಪು ಅದರ ಒಂದು ರುಚಿಯನ್ನ ಕಳ್ಕೊಂಡು ಇದು ಬೇಡಪ್ಪ, ಇದು ಸರಿ ಇಲ್ಲ ಅಂತ ತಗೊಂಡು ಹಾಕ್ಬಿಟ್ಟಿದ್ದಾರೆ ಅಂತ ಯಾರಾದ್ರೂ ಹೇಳಕ್ ಸಾಧ್ಯವಾ? ಯಾರಾದ್ರೂ ನೋಡಿದ್ರ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ ಸಿಸ್ಟರ್, ಎಲ್ಲೂ ಇಲ್ಲ ಬ್ರದರ್. ಹಾಗಾದ್ರೆ ಯಾಕೆ ಹೇಳಿದ್ರು ಅಲ್ವಾ? ಬಹಳ ಮುಖ್ಯ ಇದಕ್ಕೆ ಅಲ್ವಾ ಸಹೋದರ ಸಹೋದರಿಯರೇ? ಬಹಳ ಒಳಗಡೆ ಇರುವ ತುಂಬಾ ವಿಷಯ ಇದೆ ಇಲ್ಲಿ ಮಾತಾಡುವಾಗ. ಉಪ್ಪು ನಮ್ಮನ್ನ ಬಗ್ಗೆ ಹೇಳುವಾಗ, ಉಪ್ಪು ಅಂತ ಹೇಳುವಾಗ ನಮಗೆಲ್ಲ ಗೊತ್ತು, ರುಚಿ ಇಲ್ದಿರ ಅಂತ ಹೇಳುವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ರುಚಿ ಇಲ್ಲದ ಪದಾರ್ಥ ಯಾವ್ದ್ರಿ?
ಯಾವುದು ನೋಡ್ರಿ, ಉಪ್ಪು. ಅದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ರುಚಿ ಬಂದ್ಬಿಡ್ತದೆ ಅಂತೆ. ಒಂದು ವಾಕ್ಯ ನೋಡ್ರಿ, ಯೋಬು 6ನೇ ಅಧ್ಯಾಯ 6ನೇ ವಾಕ್ಯ. ರುಚಿ ಇಲ್ಲದನ್ನು ಉಪ್ಪಿಲ್ಲದೆ ತಿನ್ನುವುದಕ್ಕಾಗುತ್ತದೋ, ಇಲ್ಲವೇ ಕೋಳಿ ಮೊಟ್ಟೆಯ ಲೋಳೆಯಲ್ಲಿ ರುಚಿ ಉಂಟೋ? ನೋಡ್ರಿ, ಕೋಳಿ ಮೊಟ್ಟೆಯಲ್ಲಿ ಏನಿಲ್ಲ ಅಂತೆ, ರುಚಿ ಇಲ್ಲ. ಈಗ ಕೋಳಿ ಮೊಟ್ಟೆ ತಿನ್ನುವಾಗ ಅದನ್ನ ಸಪ್ಪೆ ಆಗಿರ್ತದೆ, ಅದಕ್ಕೆ ಎಲ್ಲ ಅದು ಪೆಪ್ಪರು ಸಾಲ್ಟ್ ಹಾಕಿ ಏನ್ ಮಾಡ್ತಾರೆ ಕೆಲವರು, ಅದು ಬೇಯಿಸಿ ತಿನ್ನುವಾಗ ಅದನ್ನ ತಿಂತಾರೆ, ರುಚಿ ಬರ್ತದೆ. ಆದ್ರೆ ಇಲ್ಲಿ ಹೇಳುವಾಗ ಹೇಳ್ತಾರೆ, ಆ ಒಂದು ಉಪ್ಪಿಲ್ದಿರೋ ಒಂದು ಪದಾರ್ಥ ಉಂಟೋ, ಇದೆ. ಯಾವ್ದಪ್ಪ ಅಂತ ಕೇಳಿದ್ರೆ ಆ ಮೊಟ್ಟೆ, ಆ ಬೆಳ್ಳಿ ಇರುವ ಆ ಮೊಟ್ಟೆ ಅಂತ ಹೇಳ್ತಾರೆ. ಸೋದರಿಯರೇ, ಇದಕ್ಕೆ ನೋಡ್ರಿ, ಹಂಗಾದ್ರೆ ಉಪ್ಪು ಬಗ್ಗೆ ಮಾತಾಡುವಾಗ, ಉಪ್ಪು ಅಂತ ಮಾತಾಡುವಾಗ ಬೈಬಲ್ ಅಲ್ಲಿ ಉಪ್ಪು ಏನಕ್ಕೆ ಉಪಯೋಗ ಆಗ್ತದೆ? ಉಪ್ಪು ಏನಕ್ಕೆ ಉಪಯೋಗ ಆಗ್ತದ್ರಿ? ಈಗ ನಿಮ್ಮನ್ನ ನೋಡಿ, ನೀವು ಈ ಲೋಕಕ್ಕೆ ಉಪ್ಪಾಗಿರ್ರಿ ಅಂತ ಹೇಳ್ಬಿಟ್ರು. ಉಪ್ಪು ಏನಕ್ಕೆ ಉಪಯೋಗ ಆಗ್ತದೆ ನಮಗೆ? ಅದು ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಆಗುತ್ತಾ? ಹೊಳಿದೆ ತರ ಬಾಧೆ ನೋವನ್ನ ಕಡಿಮೆ ಮಾಡುತ್ತೆ ಬ್ರದರ್ ಅದು. ಓಕೆ, ಆಕ್ಚುಲಿ ನೋಡ್ಬೇಕಾದ್ರೆ ಸೋದರಿ ಬೈಬಲ್ ಅಲ್ಲಿ ಮುಖ್ಯವಾಗಿ ಸಾಕ 3 ವಿಷಯಕ್ಕೆ ಉಪ್ಪು. ನೋಡ್ರಿ, ಯೇಸು ಸ್ವಾಮಿ ನಮ್ಮನ್ನ ಉಪ್ಪಿಗೆ ಹೋಲಿಕೆ ಮಾಡ್ರೆ ಹೇಳಂಗಿದ್ರೆ, ಬೆಳಕಿಗೆ ಹೋಲಿಕೆ ಮಾಡಿ ಹೇಳಂಗಿದ್ರೆ ಸುಮ್ನೆ ಹೇಳಲ್ಲ. ಅದು ಏನೋ ದೊಡ್ಡ ವಿಚಾರಗಳು ನಮ್ಮ ಮುಖ್ಯವಾದ ಸಭೆಗೆ ನಮಗೆ ಹೇಳುವಾಗ ಅದರಲ್ಲಿ ಬಹಳ ಮುಖ್ಯ ಒಂದು ಅರ್ಥ ಇರ್ತದೆ. ಇವಾಗ ಆ ಉಪ್ಪು ಅಂತ ಬರುವಾಗ ಆ ಉಪ್ಪಿಗೆ 3 ವಿಷಯ ಬೈಬಲ್ ಅಲ್ಲಿ ಉಪಯೋಗ ಮಾಡಿರೋದು ನೋಡ್ತೀವಿ. ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದು ರುಚಿ. ಓಕೆ, ಮೊದಲನೇದು ಹೇಳ್ತಾರೆ ರುಚಿಗೆ. ಎರಡನೇದು ಸೋದರಿಯರೇ, ಇದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಔಷಧಿ ಗುಣ ಇದೆ. ವೆರಿ ಗುಡ್. ಔಷಧಿ ಮಾತ್ರ ಅಲ್ಲ, ಅದಕ್ಕೆ ಪ್ರಿಸರ್ವೇಟಿವ್ ಅಂತ ಇರ್ತಾರೆ. ಪ್ರಿಸರ್ವೇಟಿವ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಆ ಬಹಳ ದಿನ ಇಡಬಹುದು. ಯಾವುದು? ಬಹಳ ದಿನಗಳ ಕಾಲ ಬಹಳ ದಿನ ಇಡಬಹುದು. ಯಾಕೆ ಬಹಳ ದಿನ ಇಡಬಹುದು ಗೊತ್ತಾ? ಕೆಡೋದಿಲ್ಲ, ವಸ್ತು ಕೆಡೋದಿಲ್ಲ. ಕೆಟ್ಟು ಹೋಗಿರೋ ವಸ್ತುವನ್ನ ಕೆಟ್ಟು ಹೋಗ್ದಿರ ಇರೋದಿಕ್ಕೆ ಅದನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅದನ್ನ ಕಾಪಾಡುತ್ತೆ. ಕೆಟ್ಟು ಹೋಗ್ದಿರ ಇರೋದಿಕ್ಕೆ ನೋಡಿ, ಉಪ್ಪು ಬರೀ ತಿನ್ನೋದಕ್ ಮಾತ್ರ, ರುಚಿ ಮಾತ್ರ ಅಲ್ಲ, ಅದನ್ನ ಕೆಟ್ಟೋಗ್ದಿರ ಇರೋದಿಕ್ಕೆ, ಆ ಪದಾರ್ಥವನ್ನು ಕೆಟ್ಟು ಹೋಗ್ದಿರ ಇರೋದಿಕ್ಕೆ ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರೊಟೆಕ್ಟ್ ಮಾಡೋದು, ಕಾಪಾಡೋದಿಕ್ಕೆ, ಇಡೋದಿಕ್ಕೆ ಕೂಡ. ಅದನ್ನ ಮುಂಚೆ ಎಲ್ಲ ಫ್ರಿಡ್ಜ್ ಇರ್ಲಿಲ್ಲ, ಆದ್ರೆ ಈ ಉಪ್ಪನ್ನ ಇಟ್ಟಿದ್ರು, ಕೆಟ್ಟು ಹೋಗ್ದಿರ ಇರೋ ವಿಷಯಕ್ಕೆ ಉಪ್ಪನ್ನ ಇಟ್ಟಿದ್ರು. ಆಮೇಲೆ 3ನೇದು ಯಾವ್ದಂತ ಕೇಳಿದ್ರೆ ಸೋದರಿಯರೇ, ಬಹಳ ಮುಖ್ಯ ನೋಡ್ರಿ. ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮೊದಲು ಮಗು ಹುಟ್ಟುತ್ತಲ್ಲ, ಈ ಮಗು ಹುಟ್ಟುವಾಗ ಮಗು ಹುಟ್ಟುವಾಗ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಹುಟ್ಟಿದ ತಕ್ಷಣವೇ ಆ ಉಪ್ಪನ್ನ ತಗೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ ಉಪ್ಪು ತಗೊಂಡು ಮಗು ಮೇಲೆ ಹಾಕ್ಬಿಡ್ತಾರೆ ಅಂತೆ. ಆ ಮಗು ಮೇಲೆ ಹಾಕಿ ಅದನ್ನ ಚೆನ್ನಾಗಿ ಅದನ್ನ ಮೈಗೆಲ್ಲ ಹಾಕಿದ್ಮೇಲೆ ಕ್ಲೀನ್ ಮಾಡಕ್ಕೆ, ಅದು ನೋಡ್ರಿ ಮೇಲೆ ಇದ್ದಿದ್ದಂತ ಕಿರುಮಿಗಳನ್ನು ಎಲ್ಲಾದ್ರೂ ಇದೆಯಾ ಬೈಬಲ್ ಅಲ್ಲಿ? ಮಾಡಿದಾರ ಅಂತದ್ದು? ಮಾಡಕ್ಕೆ ಹೇಳಿದಾರ? ಎಲ್ಲಾದ್ರೂ ಇದೆಯಾ ಅಂತ ಕೇಳಿದ್ರೆ ನಮಗೆ ಕೂಡ ಬೈಬಲ್ ಅಲ್ಲಿ ಕೊಟ್ಟಿದೆ. ಇವೆಲ್ಲ ಬಹಳ ಮುಖ್ಯ. ಅದಕ್ಕೆ ಯೇಸು ಸ್ವಾಮಿ ಸಿಂಪಲ್ ಆಗಿ ನೀನು ಉಪ್ಪಾಗಿರ್ರಿ ಅಂತ ಹೇಳುವಾಗ ಬೇರೆ ರುಚಿಗೆ ಮಾತ್ರ ಮಾತಾಡ್ಲಿಲ್ಲ. 3 ವಿಷಯಕ್ಕೆ ಅವ್ರು ಮಾತಾಡಿದ್ದಾರೆ. ಒಂದು, ನೀನು ಈ ಲೋಕಕ್ಕೆ ರುಚಿಯಾಗಿರ್ಬೇಕು. ಇನ್ನೊಂದು, ಈ ಒಂದು ಕೆಟ್ಟ ಕಾರ್ಯಗಳಿಗೆ ಇರುವಾಗ ಮಧ್ಯದಲ್ಲಿ ನೀವು ಕೆಟ್ಟೋಗ್ದಿರ ಇರೋದಿಕ್ಕೆ, ಆತನು ಕೂಡ ಕೆಟ್ಟೋಗ್ದಿರ ಇರೋದಿಕ್ಕೆ ಒಂದು ಔಷಧಿ ಅಂತ ಹೇಳಿದ್ರೆ ಕಿರಿಮಿ ನಾಶಿನಿಯಾಗಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂತ ಕೇಳಿದ್ರೆ ಸೋದರಿಯರೇ, ನೋಡ್ರಿ, ಒಂದು ವಾಕ್ಯ ಓದೋಣ. ಯಾವ್ದಂತ ಹೇಳಿದ್ರೆ ನೋಡ್ರಿ, ಎಲಿಶಾ ಇದ್ದ ಟೈಮಲ್ಲಿ, ಎಲಿಶಾ ಇದ್ದಿದ್ದಂತ ಕಾಲದಲ್ಲಿ ಅಲ್ವಾ, ಒಂದು ಉಪ್ಪು ಎಲ್ಲಿಗೆ ಹಾಕ್ತಾರೆ ಅಂತ ಕೇಳಿದ್ರೆ, ನಾಶ ಮಾಡೋದು ಕೂಡ ಉಪ್ಪಿತ್ತು ಅಂತ ಕೇಳಿದ್ರೆ ಅಲ್ವಾ. ಉಪ್ಪು ಹಾಕಿದ ತಕ್ಷಣ ಏನಾಯ್ತು ಅಂತ ಕೇಳಿದ್ರೆ ಸೋದರಿಯರೇ, ಅಲ್ಲಿ ಏನಾಯ್ತಾರೆ, ಆ ಜಾಗದಲ್ಲಿ ಆ ಒಂದು ನೆಲ ಇತ್ತು, ಆ ನೆಲದಲ್ಲಿ ಯಾವ್ದು ಬೆಳೆಯಲ್ಲ. ನೋಡುವಾಗ ನೀವೆಲ್ಲ ಕೊಯ್ಯೋ ಕಾಲದಲ್ಲಿ ನೋಡ್ತೀವಲ್ಲ, ಎಲ್ಲ ಉಪ್ಪು ಹಾಕ್ಬಿಟ್ರೆ ಅಲ್ಲಿ ಯಾವ್ದು ಬೆಳೆಯೋದಿಲ್ಲ.
ಆದ್ರೆ 3 ವಿಷಯ ಇರ್ತದೆ. ಒಂದು ಮಾತ್ರ ನಾವು ಇವತ್ತು ಅದನ್ನ ನೋಡ್ಬಿಟ್ಟು ನಾವು ಪಾಠವನ್ನ ಮುಗಿಸೋಣ. ಸಹೋದರ ಸಹೋದರಿಯರೇ, ಏನ್ ಹೇಳಕ್ ಬರ್ತಾರೆ ಅಂತ ಹೇಳಿದ್ರೆ, ಮೊದಲನೇದು ರುಚಿ ಬಗ್ಗೆ. ಎಲ್ಲೆಲ್ಲ ಉಪ್ಪು ಬಗ್ಗೆ ಮಾತಾಡಿದ್ದಾರೆ ಬೈಬಲ್ ಅಲ್ಲಿ. ಕ್ರಿಸ್ತನು ಮಾತಾಡುವಾಗ ಉಪ್ಪು ಬೆಳಕು ಎಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಒಂದು 3 ಜಾಗದಲ್ಲಿ ಮಾತಾಡಿದ್ದಾರೆ. ಬೇರೆ ಬೇರೆ ಘಟನೆಯಲ್ಲಿ ಇರುವಾಗ ಒಂದೇ ಘಟನೆ ಅಲ್ಲ ಅದು, ಬೇರೆ ಬೇರೆ ಘಟನೆ ಮಾತಾಡುವಾಗ ಈ ಉಪ್ಪು ಬೆಳಕು ಅಂತ ಮಾತಾಡಿದ್ದಾರೆ. ಮೊದಲು ಆ 3 ಕೂಡ ವ್ಯತ್ಯಾಸವಾಗಿ ಮಾತಾಡಿದ್ದಾರೆ, ಬೇರೆ ಬೇರೆ ವಿಷಯಕ್ಕಾಗಿ ಮಾತಾಡಿದ್ದಾರೆ. ಆ ಉಪ್ಪು ಕಾರ್ಯ ಬೇರೆ ಬೇರೆ ವಿಷಯ ಹೋಗಿದ್ದಾರೆ. ಅದು ಕೂಡ ನಾವು ನೆಕ್ಸ್ಟ್ ಟೈಮ್ ಓದೋಣ. ನೋಡ್ರಿ, ಫಸ್ಟ್ ಇವಾಗ ಹೇಳ್ಬಿಡ್ತೀನಿ, ನೀನು ಲೈಟ್ ಅಂತ ಹೇಳುವಾಗ ಅದಕ್ಕೆ ಉದಾಹರಣೆ ಈ ಒಂದು ಬೆಳಕಾಗಿ ಇರ್ಬೇಕು ಲೋಕದಲ್ಲಿ ಅಂತ ಹೇಳ್ತಾರಲ್ಲ, ನೀವು ಮಧ್ಯದಲ್ಲಿ ಇರ್ಬೇಕು. ಈ ಒಂದು ಎಂತ ಜನರು ಅಂತ ಕೇಳಿದ್ರೆ, ಎಂತ ಜನರಂತ ಓದಿದೀವಿ ನಾವು ಬೈಬಲ್ ಅಲ್ಲಿ. ದುಷ್ಟ ಜನರು, ಜನ ಯಾವ ತರ ಇದ್ರಂತೆ, ಈ ಲೋಕ ಜನ ಹೆಂಗಿದ್ರಂತೆ, ಮೂರ್ಖ ಜನರಾಗಿ ಮಧ್ಯದಲ್ಲಿ ನಾವು ಇರ್ಬೇಕು ಅಂತ ಕೇಳಿದ್ರೆ, ನೋಡ್ರಿ ಉಪ್ಪು ಅಂತ ಹೇಳ್ತಾರೆ. ಫಸ್ಟ್ ನೀವು ಉಪ್ಪಾಗಿರ್ಬೇಕು ಅಂತ ಹೇಳೋ ವಿಷಯ. ಸಹೋದರ ಸಹೋದರಿಯರೇ, ನಾವು ಒಂದು ಬಿರಿಯಾನಿ ಮಾಡ್ತೀವಿ ಅನ್ಕೊಳ್ರಿ. ಮನೆಯಲ್ಲಿ ಬಿರಿಯಾನಿ ಅಂದ್ರೆ ಎಲ್ಲರಿಗೂ ಇಷ್ಟ ತಾನೆ ಅಲ್ಲ? ಬಿರಿಯಾನಿ ಮಾಡ್ತೀವಿ, ಎಲ್ಲ ಬಿರಿಯಾನಿ ತಿನ್ನೋರ್ಗೆ ಇಷ್ಟ, ಗೊತ್ತಿದ್ದವ್ರಿಗೆ ಇಲ್ಲ. ಹೌದು, ತಿನ್ನೋರಿಗೆ ಇಷ್ಟ, ತಿಂದೇ ಇರೋರಿಗೆ ಇಷ್ಟ ಇಲ್ಲ. ಆದ್ರೆ ಒಂದು ಯಾವ್ದಪ್ಪ ಒಳ್ಳೆ ನಾವು ಇಷ್ಟ ಪಡ್ತೀವಿ ಅಂತ ಹೇಳಿದ್ರೆ, ಒಳ್ಳೆ ಊಟ ಇಷ್ಟ ಪಡ್ತೀವಿ, ಒಂದು ಬಿರಿಯಾನಿ ಮಾಡ್ತೀವಿ, ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಿ. ಎಲ್ಲ ಹಾಕ್ಬಿಟ್ಟು ಉಪ್ಪು ಮಾತ್ರ ಹಾಕಿರಲ್ಲ ನಾವು. ಉಪ್ಪು ಹಾಕ್ದಿರ ನೀನ್ ಹಾಕ್ಬಿಟ್ರೆ ಆ ತಿನ್ನುವ ಪದಾರ್ಥ ನೀವು ತಿನ್ನುವಾಗ ಯಾವುದೊಂದು ರುಚಿಯನ್ನ ಏನೆಲ್ಲ ಹಾಕಿದ್ಯಾ ಅಂತ ಒಂದು ಕೂಡ ಯಾರು ಹೇಳಕ್ಕಾಗಲ್ಲ ರೀ. ಅದೊಳಗೆ ಹೆಂಗಿರ್ತದೆ, ಸಪ್ಪೆ ಆಗಿರ್ತದೆ. ನೀನು ಬಿರಿಯಾನಿ ತಿಂದ್ರೆ ಕೂಡ ಅದರಲ್ಲಿ ಸಪ್ಪೆ ಆಗಿರ್ತದೆ. ಏನೆಲ್ಲ ಹಾಕಿದ್ದೀರಾ ಅಂತ ಅದರಲ್ಲಿ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಆ ಉಪ್ಪು ಸ್ವಲ್ಪ ಹಾಕಿದ ತಕ್ಷಣ ಆ ಒಂದು ವಸ್ತು, ನಾವು ತಿನ್ನುವ ವಸ್ತುದಲ್ಲಿ ಏನೆಲ್ಲ ಹಾಕಿದೀವಿ ಅಂತ ತೋರ್ಸ್ಕೊಡೋದೇ ಈ ಉಪ್ಪೆ. ಆ ಉಪ್ಪು ಹಾಕಿದ ತಕ್ಷಣ ಅದರಲ್ಲಿ ಒಳಗೆ ಇರುವ ಒಂದೊಂದು ವಿಷಯ ಕೂಡ ಹೆಂಗಾಗಿದೆ ಅಂತ ಕೇಳಿದ್ರೆ, ಅದು ಅಷ್ಟು ಸುಂದರವಾಗಿ ನಾವು ತಿನ್ನುವಾಗ ಟೇಸ್ಟ್, ಎಲ್ಲ ಟೇಸ್ಟ್ ತೋರ್ಸ್ಕೊಡ್ತದೆ. ಇದೆಲ್ಲ ಹಾಕಿದ್ದೀರಾ, ಏನೇನ್ ಹಾಕಿದ್ದೀರಾ ಅಂತ. ಉಪ್ಪು ಹಾಕ್ತೀರಾ, ನೀವು ಯಾವ್ದನ್ನ ಹೇಳಕ್ ಆಗೋದಿಲ್ಲ. ಆ ತರ ಇರುವಾಗ ಈ ಉಪ್ಪು ಅಂತ ಬರುವಾಗ, ಸಹೋದರ ಸಹೋದರಿಯರೇ, ಈಗ ನಮಗೆ ಹೋಲಿಕೆ ಮಾಡಿ ಹೇಳುವಾಗ, ಜನರ ಮಧ್ಯೆಯಲ್ಲಿ ಹೋಗುವಾಗ, ನೀವು ಆ ಒಂದು ದುಷ್ಟ ಜನರಲ್ಲಿ ನೀವು ಹೋಗುವಾಗ ನೀವು ಏನಾಗಿರ್ಬೇಕು, ಉಪ್ಪಾಗಿರ್ಬೇಕು. ನೀವು ಏನಾಗಬಾರ್ದು ಅಂತ ಕೇಳಿದ್ರೆ, ಆ ರುಚಿಯನ್ನ ಕಳೆದುಕೊಳ್ಳೋರಾಗಿ ಇರಬಾರ್ದು ಅಂತ ಹೇಳ್ತಾರೆ. ಆ ಉಪ್ಪು ಯಾವತ್ತೂ ಕಳ್ಕೊಳ್ಳಲ್ಲ. ನೀವು ಉಪ್ಪಾಗಿ ನಿನ್ನ ಕಳಿಸಿದೀನಿ. ನೀವು ಇಲ್ಲಿರುವಾಗ, ನಾವು ಒಂದು ಸಂಬಂಧಪಟ್ಟು ಜನರ ಜೊತೆಗೆ ಹೋಗುವಾಗ, ನಾವು ಅವ್ರ ಜೊತೆಗೆ ಹೋಗಿ ಏನಾಗಿಬಾರ್ದು, ಸೇರಬಾರ್ದು. ನಾವು ಹೋದ ತಕ್ಷಣ ಅವರಲ್ಲ ಎಂತವ್ರು ಅಂತ ನೋಡ್ರಿ, ಅವರೆಲ್ಲ ಆ ರುಚಿ ಪಡೋದಂಗೆ, ನಿಮ್ಮ ವಾಕ್ಯವನ್ನ ಸಾರಂಗೆ, ನೀವು ನಿಮ್ಮನ್ನ ನೋಡ್ದಂಗೆ ನೋಡುವಾಗ, ಆ ಉಪ್ಪು ಬಂದಿದ ತಕ್ಷಣ ಯಾವ ತರ ಟೇಸ್ಟ್ ಇತ್ತೋ ಆ ತರ ನಾವು ಇರ್ಬೇಕು ಹೊತ್ತು. ಅವ್ರ ಜೊತೆಗೆ ಸೇರಿ ನಾವು ಆ ರುಚಿಯನ್ನ ಕಳ್ಕೊಂಡು ಆ ಲೋಕದಲ್ಲಿ ಹೋಗಿ ಸೇರ್ಬಿಟ್ರೆ ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ತರ ರುಚಿ ಏನಾಗ್ಬಾರ್ದು ಅಂತ ಕೇಳಿದ್ರೆ, ಉಪ್ಪು ಒಂದು ಪದಾರ್ಥದಲ್ಲಿ ಹಾಕುವಾಗ, ರುಚಿಗೆ ಹಾಕುವಾಗ ಜಾಸ್ತಿ ಕೂಡ ಇರಬಾರ್ದು. ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಏನಾಗ್ತದೆ, ಯಾವ ಟೇಸ್ಟ್ ಕಂಡಿಡಿಯಕ್ಕಾಗಲ್ಲ. ಬರೀ ಉಪ್ಪು ಮಾತ್ರವೇ ಅದರಲ್ಲಿ ಆ ಪದಾರ್ಥದಲ್ಲಿ ಇರ್ತದೆ. ಅಂದ್ರೆ ಅರ್ಥ ಏನು, ನಿನ್ನನ್ನ ಜಾಸ್ತಿಯಾಗಿ ತೋರ್ಸ್ಕೊಂಬೇಡ, ನೀನೇ ಹೆಚ್ಚವನಾಗಿ ನೀನ್ ತೋರ್ಸ್ಕೊಂಬೇಡ. ನನಗೆ ಎಲ್ಲ ಗೊತ್ತು ಅಂತ ಏನ್ ಮಾಡ್ಬೇಡ. ನೀನ್ ಇದನ್ನ ತೋರ್ಸುವಾಗ ನಿನ್ನಲ್ಲಿ ಇರುವ ಒಳ್ಳೆ ಗುಣಲಕ್ಷಣಗಳನ್ನು ತೋರ್ಸ್ಕೊಳ್ಳಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಲಿಮಿಟೇಷನ್ ಇರ್ತದೆ. ನೀನು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನಿನ್ನನ್ನೇ ನೀನು ಹೆಚ್ಚಾಗಿ ತೋರ್ಸ್ಕೊಬಾರ್ದು. ಅದೇ ತರ ನಿನ್ನ ರುಚಿಯನ್ನ ಕೂಡ ನೀನು ಕಲ್ಕೊಂಬಾರ್ದು. ಆ ತರ ನೀವು ಉಪ್ಪಾಗಿ ಲೋಕದಲ್ಲಿ ಇರಬೇಕು. ಅವಾಗ ನೀವು ಈ ಲೋಕಕ್ಕೆ ಬೆಳಕಾಗಿರ್ತೀರಾ ಅಂತ ವಾಕ್ಯ ಹೇಳ್ತಾರೆ. ಸೋದರ ಸೋದರಿ, ಇದು ಮನಸ್ಸಲ್ಲಿ ಇಟ್ಟುಕೊಳ್ರಿ. ಬರೋ ವಿಷಯದಲ್ಲಿ ಈ 3 ವಿಷಯ, ಯಾಕೆ ಉಪ್ಪುನ 3 ವಿಧವಾಗಿ ಮಾತಾಡಿದ್ದಾರೆ. ಒಂದು ರುಚಿಯ ಪದಾರ್ಥ, ಇನ್ನೊಂದು ಶುದ್ಧೀಕರಣೆ, 3ನೇದು ನಾಶ ಮಾಡೋದಕ್ಕೆ ಕೂಡ ಉಪ್ಪನ್ನ ನೆಲದ ಮೇಲೆ ಹಾಕ್ಬಿಟ್ಟಿದ್ರೆ ಅದನ್ನ ಏನು ಬೆಳೆಯೋದೇ ಇಲ್ಲ. ಈ 3 ವಿಷಯ ಮಾತಾಡಿದ್ದಾರೆ. 3 ವಿಷಯನು ನಮಗೆ ಪಾಠವಾಗಿ ಇರ್ತದೆ. ಅದು ಮತ್ತೆ ನಾವು ಯಾವಾಗಾದ್ರೂ ಈ ಪಾಠ ಮಾಡುವಾಗ ಅವೆಲ್ಲ ಕೂಡ ಮಾತಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಇವತ್ತು ನಾವು ನೋಡಿದ ವಿಷಯ ಏನಂತ ಹೇಳಿದ್ರೆ, ನಾವು ಆ ಒಂದು
ಎಣ್ಣೆ ಮಾತ್ರ ತಗೊಳ್ಳೋರಲ್ಲ, ಆ ಲೋಕಕ್ಕೆ ಬೆಳಕಾಗಿ ಇರಬೇಕು. ನೀನು ಹೋಗೋ ಜಾಗದಲ್ಲೆಲ್ಲ ಬೆಳಕಾಗಿ ಇರಬೇಕು. ಅವ್ರ ಜೊತೆಗೆ ಹೋಗಿ ನಾವು ಸೇರ್ಕೊಂಬಾರ್ದು. ನಾವು ಒಂದು ದೊಡ್ಡ ತಪ್ಪು ಮಾಡ್ತೀವಿ ಸಹೋದರ ಸಹೋದರಿ. ಏನಂತ ಹೇಳಿದ್ರೆ ಕಾಂಪ್ರಮೈಸ್ ಮಾಡ್ಬಿಡ್ತೀವಿ ನಾವು. ಯಾವಾಗ ನಮ್ಮ ಒಂದು ಫ್ಯಾಮಿಲಿಯವರು ಕರೆಯುವಾಗ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ವಿಷಯಗಳಿಗೆ ಕರೆಯುವಾಗ ನಾವು ಬಹಳ ಮುಖ್ಯವಂತ ವಿಷಯಗಳು ಯಾವ್ದಕ್ಕೆ ಕೊಡ್ತೀವಿ ಅಂತ ಕೇಳಿದ್ರೆ, ಏನೇ ಆಗ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅವ್ರು ಒಂದು ಯಾವ್ದೋ ಒಂದು ಶಾಸ್ತ್ರಗಳು ಮಾಡುವಾಗ, ಯಾವ್ದೋ ಒಂದು ವಿಷಯಗಳೆಲ್ಲ ಮಾಡುವಾಗ ಅದ್ರ ಜೊತೆಗೆ ನಾವು ಕೂಡ ಹೋಗಿ ಸೇರ್ಕೊಂಡ್ಬಿಟ್ಟು ನಾವು ಅಲ್ಲಿ ಉಪ್ಪಾಗಿ ಕಾಣೋದೇ ಇಲ್ಲ, ಬೆಳಕಾಗಿ ಕಾಣೋದೇ ಇಲ್ಲ. ಯಾಕಂದ್ರೆ ನಾವು ಕೂಡ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಅವ್ರ ಜೊತೆಗಾಗಿ ನಾವು ಕೂಡ ಆ ರುಚಿಯನ್ನ ಕಳ್ಕೊಂಡು ಒಳಗಡೆ ಹೋಗ್ಬಿಟ್ಟಿದ್ದೀವಿ. ಆತರ ಇರಬಾರ್ದು. ನಿಮ್ಮನ್ನ ನೋಡುವಾಗ ನೀವು ಡಿಫ್ರೆನ್ಸ್ ಆಗಿ ಕಾಣಬೇಕು, ನೀವು ಸಪರೇಟ್ ಆಗಿ ಕಾಣಬೇಕು. ಯಾಕಪ್ಪ ನೀನ್ ಬಂದಿಲ್ಲ? ನಾನು ಬರಲ್ಲ, ನಿನ್ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀನಿ, ನಿಮ್ ಮನೆಗೆ ಬರ್ತೀನಿ, ನಿಮ್ಮನ್ನ ಎಲ್ಲ ಆಶೀರ್ವಾದ ಮಾಡ್ತೀನಿ, ಅದೆಲ್ಲ ಏನಿಲ್ಲ, ನಾನು ಬಂದು ಕೂತ್ಕೊಂತೀನಿ. ಆದ್ರೆ ನೀವು ಮಾಡುವ ವಿಷಯದಲ್ಲಿ ಯಾವತ್ತೂ ಪಾಲುಕಾರರಾಗಿ ನಾನು ಇರೋದಿಲ್ಲ. ನಾನು ಈ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿ ಬೆಳೆದವನು, ನಿನ್ನ ನಂಬಿಕೆಯನ್ನು ನೋಡ್ದವ. ಅದಕ್ಕೆ ಬಂಗಾರ ಹೆಂಗೆ ಒಂದು ಆ ಶೋಧನೆ ಮಾಡ್ತಾರ, ಆ ತರ ಶೋಧನೆ ಬರ್ತದಲ್ಲ. ಆವಾಗ ಅಂತ ಒಂದು ಗುಣಲಕ್ಷಣದಲ್ಲಿ ನಾವು ಇರಬೇಕು ಅಂತ ಮಾತ್ರ ಮನಸ್ಸು ನಾವು ಇರ್ಲೇಬೇಕು ಸಹೋದರ ಸರಿ. ಅವಾಗೆ ಈ ದೀಪಸ್ತಂಭ, ಚಿನ್ನದಂತ ದೀಪಸ್ತಂಭಕ್ಕೆ ಹೋಲಿಕೆ ಆಗಿರೋದಕ್ಕೆ ಸಾಧ್ಯವಾಗ್ತದೆ. ಆ ಬೆಳಕನ್ನ ಒಳಗೆ ಆ ಮೇಚಿ ಕೆಳಗೆ ಹಿಡ್ದಿರಾ, ಮೇಲೆ ಇಡ್ರಿ ಅಂತ ಏನರ್ಥ ಅಂತ ಹೇಳಿದ್ರೆ, ಬೆಳಕು ನಿನಗೆ ಸಿಕ್ಕಿದೆ, ಅದನ್ನು ಜನರ ಮುಂದೆ, ನಮ್ಮ ಫ್ಯಾಮಿಲಿ ಮುಂದೆ, ನಮ್ಮ ಜನರ ಮುಂದೆ ನಾವು ತೋರ್ಸ್ಕೊಳ್ಳೋದಕ್ಕಿಲ್ಲ. ಎಲ್ಲಿ ಇಡ್ತೀವಿ ಅಂತ ಹೇಳಿದ್ರೆ ಮೇಚದ ಕೆಳಗೆ ಇಟ್ಬಿಡ್ತೀವಿ. ಈ ಒಂದು ನಾನು ಬೆಳಕನ್ನ ಕೆಳಗೆ ಇಟ್ಬಿಡ್ತೀನಿ, ಮೇಲೆ ಇಡೋದಿಲ್ಲ. ಯಾಕಂತ ಕೇಳಿದ್ರೆ ಅವ್ರು ನೋಡಿದ್ರೆ ಅವಮಾನವಾಗಿರ್ತದೆ. ಅಯ್ಯೋ ಏನಪ್ಪಾ, ನಾವು ಇವ್ರು ಕ್ರೈಸ್ತರ್ ಅಂತ ಹೇಳ್ಬಿಡ್ತಾರೋ, ಇವ್ರು ಇಂಥವ್ರಂತ ಹೇಳ್ಬಿಡ್ತಾರೋ, ಇವ್ರನ್ನ ನೀವ್ ಯಾಕೆ ಬೇಜಾರು ಮಾಡ್ತೀರ? ನೀನ್ ಬೆಳಕಾಗಿರ್ತೀಯ ಈ ಲೋಕದಲ್ಲಿ. ಯಾಕೆ ನೀನು ಈ ಲೋಕದಲ್ಲಿ ಉಪ್ಪಾಗಿರ್ತೀಯ? ಕ್ರಿಸ್ತನ ಹೇಳಿದ ವಾಕ್ಯವನ್ನ ನಾವು ಪೂರೈಸದ ಈ ಲೋಕಕ್ಕೆ ಸಮಾಧಾನವಾಗಿ ಅವ್ರ ಜೊತೆಗೆ ನಾವು ಸೇರೋದ? ಹಾಗಿಲ್ಲ. ಅದರಿಂದ ನಿನ್ನ ಈ ಲೋಕದಿಂದ ನಾನು ಏನ್ ಮಾಡಿದ್ದೆ ಅಂತ ಕೇಳಿದ್ರೆ ತೆಗೆದಿದ್ದೀನಿ ಬಾ. ಆ ತರ ನಾವು ನಿರೂಪಿಸ್ಬೇಕು. ಈಗಲೇ ಆ ಒಂದು ನಾವು ಮಾಡುವಾಗ ಈ ಒಂದು ದೊಡ್ಡ, ಈ ಒಂದು ಬಂಗಾರದ ಮನಸ್ಸು, ಬಂಗಾರದ ಒಂದು ಸಭೆ, ಆ ಮೊದಲಿಗೀತಿಯಾಗಿ ನಾವು ಕಾಣಿಸ್ಕೊಳ್ಬೇಕು. ತಂದೆ ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಮುಂದಿನ ಬರುವ ವಿಷಯಗಳಲ್ಲಿ ಅನೇಕ ವಿಷಯಗಳನ್ನು ಮಾತಾಡೋಣ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಬ್ರದರ್ ನೆಕ್ಸ್ಟ್ ಯಾರಿದ್ದಾರೆ? ಬ್ರದರ್ ಮೋಹನ್ ರಾಜ್ ಇದ್ದಾರಾ? ಬ್ರದರ್ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ ಬ್ರದರ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಬ್ರದರ್ ಅವರ ಮೂಲಕ ನೀನು ಕೊಟ್ಟಂತ ಒಳ್ಳೆ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ತಂದೆಯಾದ ದೇವರೇ, ಇರುವಂತ ಎಲ್ಲ ವಿಷಯಗಳು ಪ್ರತಿಯೊಂದು ಒಂದೊಂದು ಅರ್ಥಗರ್ಭಿತವಾಗಿ ವಿಷಯಗಳನ್ನು ನಮಗೆ ಅವರ ಮೂಲಕ ತಿಳಿಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಎಣ್ಣೆ ದೀಪದಲ್ಲಿರ್ತಕ್ಕಂಥ ಅನೇಕ ವಿಷಯಗಳು, ಅದರ ಒಳಗಡೆ ಇರ್ತಕ್ಕಂಥ ರಹಸ್ಯಗಳನ್ನು ಪ್ರತಿಯೊಂದು ಕಲಿಕೆ ನೀನು ಕೊಟ್ಟಂತ ಸಮಯಕ್ಕಾಗಿ ನೀನು ವಂದನೆಗಳನ್ನು ಸಲ್ಲಿಸ್ತೇವೆ. ಬ್ರದರ್ ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬನ ಆಶೀರ್ವದಿಸು, ಮತ್ತು ಆರೋಗ್ಯದಿಂದ ಅವರನ್ನು ತುಂಬಿಸಿ ಇನ್ನೆಚ್ಚಾಗಿ ನಿಮ್ಮ ಸೇವೆಯನ್ನು ಮಾಡಲು ಅವರಿಗೆ ಸಹಾಯ ಮಾಡ್ರಿ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರನ್ನು, ಅವರ ಕುಟುಂಬ ಮಕ್ಕಳ ಸಹಿತವಾಗಿ ನೀವು ಕಾಪಾಡಿ, ಮತ್ತು ಇನ್ನು ಹೆಚ್ಚಿನ ವಿಷಯಗಳನ್ನು ಕಲೀಲಿಕ್ಕೆ ನಮಗೂ ಸಹ ಎಲ್ಲರಿಗೂ ಕೂಡ ಸಹಾಯ ಮಾಡ್ರಿ ಅಂತ ಬೇಡಿಕೊಳ್ಳುತ್ತಾ, ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಮುದ್ದು ಕುಮಾರ್, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಎಲ್ಲ ಸಹೋದರ ಸಹೋದರಿ ನಮಸ್ತೆ, ಗುಡ್ ನೈಟ್. ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್, ಎಲ್ಲ ಬ್ರದರ್. ನಮಸ್ತೆ ಎಲ್ರಿಗೂ ನಮಸ್ತೆ. ನಮಸ್ತೆ ಬ್ರದರ್. ಗುಡ್ ನೈಟ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ಸಿಸ್ಟರ್ಸ್ಗೆಲ್ಲ ನಮಸ್ತೆ. ಗುಡ್ ನೈಟ್. ನಮಸ್ತೆ ಬ್ರದರ್, ಎಲ್ಲ ಬ್ರದರ್ಸ್ ನಮಸ್ತೆ, ಬಾಯ್, ಗುಡ್ ನೈಟ್. ಜಾನ್ ಬ್ರದರ್ ಹೋದ್ರಾ? ನಮಸ್ತೆ ಎಲ್ಲರಿಗೂ, ನಮಸ್ತೆ. ಎಲ್ಲರಿಗೂ ಗುಡ್ ನೈಟ್.